ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ವಾರ ನಾವು ಪ್ರಶ್ನೋತ್ತರಗಳನ್ನು ನೋಡಿದ್ವಿ. ಅದಕ್ಕಿಂತಲೂ ಹಿಂದಿನ ವಾರ ಶ್ರದ್ಧಾತ್ರಯ ವಿಭಾಗ ಯೋಗದಲ್ಲಿ ಸಾತ್ವಿಕ, ರಾಜಸ, ತಾಮಸ ಈ 3 ಗುಣಗಳನ್ನು ಪ್ರಕೃತಿಯಲ್ಲಿ ಗುರುತಿಸುವಂಥ ಕ್ರಮವನ್ನು ನಾವು ತಿಳಿಯುವಂಥ ಪ್ರಯತ್ನವನ್ನು ಮಾಡಿದ್ವಿ. ಇವತ್ತು ಮತ್ತಷ್ಟು ಶ್ಲೋಕಗಳನ್ನು ನೋಡೋಣ. ಕೃಷ್ಣ ಯಾವ ರೀತಿ ನಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ತಾನೆ ಎಂಬುದನ್ನು ನೋಡೋಣ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಭಗವಂತ ನಮ್ಮೊಳಗೆ ಕೂತು ನಮಗೆ ಅರಿವು ಕೊಡಲಿ, ಅರಿವಿನಿಂದ ಆನಂದ ಕೊಡಲಿ, ನಮ್ಮ ಹತ್ರ ಒಳ್ಳೆಯ ಕೆಲಸವನ್ನು ಮಾಡ್ತಕ್ಕಂಥ ಶಕ್ತಿ ಕೊಡಲಿ. ಗುರು ಶಿಷ್ಯರ ನಡುವೆ ಯಾರನ್ನು ದ್ವೇಷ ಮಾಡದೆ ಸಾಮರಸ್ಯವಾದ ಪ್ರೀತಿಯ ಸೌಹಾರ್ದದ ಬದುಕನ್ನು ಕೊಡಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾ ನಾವು ಮುಂದುವರಿಯೋಣ. 9ನೇ ಶ್ಲೋಕ. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ ಜ್ಞಾನಮಾವೃತ್ಯತು ತಮಃ ಪ್ರಮಾದೇ ಸಂಜಯತ್ಯುತ ಅಂತ ಹೇಳ್ತಾರೆ. ಸಂಜಯತಿ ಉತ. ಈ ಶ್ಲೋಕದಲ್ಲಿ ಕೃಷ್ಣ 3 ಗುಣಗಳನ್ನು ಒಟ್ಟಿನಲ್ಲಿ ಸಂಕ್ಷೇಪಿಸಿ ಹೇಳ್ತಾನೆ. ಸತ್ವದ ಮೂಲ ಗುಣಧರ್ಮ ಏನಂತಂದರೆ, ಅದರಿಂದಾಗಿ ನಮ್ಮಿಂದ ಒಂದು ಸಹಜವಾದಂಥ ಆನಂದ ಚಿಮ್ಮುತ್ತೆ, ಜನರೇಟ್ ಆಗುತ್ತೆ ಒಳಗೆ. ರಜೋಗುಣ ಏನನ್ಸುತ್ತೆ, ರಜೋಗುಣ ನಮ್ಮಲ್ಲಿ ಆದಾಗ ಏನಾದರೂ ಮಾಡಬೇಕು, ಇಲ್ಲದಿದ್ದರೆ ಜೀವನದಲ್ಲಿ ಸುಖ ಇಲ್ಲ ಅಂತ ಸದಾ ದುಡ್ಡಿಗಾಗಿ ಸುಖಕ್ಕಾಗಿ ಹೋರಾಟ ಮಾಡ್ತಾ ತಮ್ಮ ಜೀವನವನ್ನು ಸವಿಸುವಂತ ಮಾಡ್ತದೆ. ತಮಸ್ಸೇನು ಮಾಡ್ತದೆ, ನಮ್ಮಲ್ಲಿರುವಂಥ ಜ್ಞಾನವನ್ನು ಮುಚ್ಚಿಬಿಡ್ತದೆ. ಉದಾಹರಣೆಗೆ, ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡಬೇಕು ಎನ್ನುವಂಥ ಒಳ್ಳೆತನ, ಕೊಡುವುದರಲ್ಲಿ ಖುಷಿ ಪಡೋದು, ಇದು ಸತ್ವಗುಣ. ತಾನು ಸುಖವಾಗಿರಬೇಕು ಅಂತ ಸದಾ ಸುಖದ ಅನ್ವೇಷಣೆಯಲ್ಲೇ ತೊಡಗಿ ಮಾಡಬಾರದ ಕೆಲಸವೋ ಮಾಡಬೇಕಾದ ಕೆಲಸವೋ ಮಾಡ್ತಾ ಬದುಕುವುದು ರಜೋಗುಣ. ಇನ್ನು ಸೋಮಾರಿತನ, ನಿದ್ದೆ, ಅಜ್ಞಾನ, ಅದರಿಂದ ಪ್ರಮಾದ. ಭಾಳ ಸಮಯದಲ್ಲಿ ನಮಗೊಂದು ಬರ್ತದೆ, ಅಯ್ಯೋ ಮರ್ತುಬಿಟ್ನಲ್ಲ, ಅದು ಕೂಡ ತಮೋಗುಣದ ಕೆಳಗೆ ಬರ್ತದೆ. ಇವೆಲ್ಲವೂ ಕೂಡ ತಮೋಗುಣದ ಪ್ರಭಾವ. ಇದು ನಮಗೆ ಕೃಷ್ಣ ಗೀತೆಯ ಮೂಲಕ ಹೇಳಿದಂಥ ಅತ್ಯುನ್ನತವಾದಂಥ ಮನಃಶಾಸ್ತ್ರ. ಸೊ ಈ ಗುಣಗಳು ಹೇಗೆ ನಮ್ಮನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡು ನಮ್ಮನ್ನು ಕುಣಿಸುವಂತೆ ಮಾಡ್ತದೆ ಅಂತಂಬುದನ್ನು ಕೃಷ್ಣ ಇಲ್ಲಿವರೆಗೂ ನಿರೂಪಣೆ ಮಾಡಿದ್ದು ನೋಡಿದ್ವಿ. ಇಲ್ಲಿ ನಮಗೊಂದು ಸಂಶಯ ಬರುತ್ತೆ. ಈ 3 ಗುಣಗಳು ಒಟ್ಟಿಗೆ ಏಕಕಾಲದಲ್ಲಿ ಕೆಲಸ ಮಾಡುವಾಗ ಕೇವಲ ಸಾತ್ವಿಕ ಚಿಂತನೆ, ಕೇವಲ ರಾಜಸ ಚಿಂತನೆ, ಕೇವಲ ತಾಮಸ ಚಿಂತನೆ ಹೇಗೆ ಸಾಧ್ಯ ಆಗ್ತದೆ? 3 ಗುಣಗಳು ಕೆಲಸ ಮಾಡ್ತಾವಲ್ಲ ನಮ್ಮ ಮೇಲೆ, ಕೇವಲ ಒಂದೇ ಹೆಂಗೆ ಕೆಲಸ ಮಾಡ್ತದೆ? 3 ಗುಣಗಳು ಒಬ್ಬನ ದೇಹದಲ್ಲಿರುವಾಗ ಯಾವುದೋ ಒಂದು ಗುಣ ಕೆಲಸ ಮಾಡಲು ಹೇಗೆ ಸಾಧ್ಯ? 3 ಗುಣಗಳು ಬೆರೆತು ನಮ್ಮಲ್ಲಿರುವಾಗ ಒಂದು ಪ್ರತ್ಯೇಕವಾದಂಥ ಸಾತ್ವಿಕವೋ ರಾಜಸವೋ ತಾಮಸವೋ ಈ ಸ್ವಭಾವ ಅಂತ ಹೇಗೆ ಗುರ್ತಿಸೋದು ಹೇಗೆ? ಇದು ವಿವರಣೆ ನಮಗೆ ಕೃಷ್ಣ ಮತ್ತೊಂದು ಶ್ಲೋಕದಲ್ಲಿ ಕೊಡ್ತಾನೆ. ರಜಸ್ತಮಶ್ಚಾಭಿಭೂಯಂ ಸತ್ವಂ ಭವತಿ ಭಾರತ ರಜಃ ಸತ್ವಂ ತಮಶ್ಚೈವ ತಮಃ ಸತ್ವಂ ರಜಸ್ತತಾ. ಇಲ್ಲಿ ಗುಣತ್ರಯಗಳಿಗೆ ಒಂದು ವಿಶೇಷವಾದಂಥ ಶಕ್ತಿ ಇರುತ್ತೆ. 3 ಗುಣಗಳಿಗೂ, ಸತ್ವಗುಣ, ರಾಜಸ ಗುಣ, ತಾಮಸ ಗುಣ, ಈ 3 ಗುಣಗಳಿಗೆ ಒಂದು ಶಕ್ತಿ ಇರುತ್ತೆ. ಏನಂತಂದರೆ, ಈ 3ರಲ್ಲಿ ಯಾವುದೋ ಒಂದು ನಮ್ಮ ಮನಸ್ಸನ್ನು ನಿಯಂತ್ರಣವಾಗಿ ತೆಗೆದುಕೊಂಡು ಉಳಿದ 2 ಗುಣಗಳನ್ನು ಮುಚ್ಚಿಬಿಡ್ತದೆ, ಸಪ್ರೆಸ್ ಮಾಡ್ತದೆ. ಯಾವುದೋ ಒಂದು ಮಾತ್ರವೇ ಮನಸ್ಸನ್ನು ಆಕ್ರಮಿಸ್ತದೆ. ಅದು ಬದಲಾಗ್ಬೋದು. ಸ್ವಲ್ಪ ಹೊತ್ತಿಗೆ ಸತ್ವಗುಣ ಇರ್ಬೋದು, ಆಮೇಲೆ ರಜೋಗುಣ ಬರ್ಬೋದು, ಆಮೇಲೆ ತಮೋಗುಣ, ಇದು ಬದಲಾಗ್ತಾ ಇರುತ್ತೆ. ಆದರೆ ಯಾವುದೋ ಒಂದು ಗುಣ ಪೂರ್ತಿಯಾಗಿ ಆಕ್ರಮಿಸುತ್ತೆ. 3ರಲ್ಲಿ ಒಂದು ಗುಣ
ನಮ್ಮ ಮನಸ್ಸನ್ನು ಸ್ವಾಧೀನಪಡಿಸ್ಕೊಳ್ತದೆ. ಆಗ ನಮ್ಮ ಮನಸ್ಸು ಆ ಗುಣಕ್ಕೆ ತಕ್ಕಂತೆ ಕೆಲಸ ಮಾಡಲಾರಂಭಿಸ್ತದೆ. ತ್ರಿಗುಣಮಾನಿಯಾದಂಥ ಲಕ್ಷ್ಮಿ ಆಕೆ ಯಾವುದೋ ಒಂದು ಗುಣಕ್ಕೆ ಉಳಿದಂಥ 2 ಗುಣವನ್ನು ಮೀರಿಸುವಂಥ ಕೆಲಸ ಮಾಡುವಂಥ ಶಕ್ತಿ ಕೊಡ್ತಾಳೆ. ಹೀಗೆ ಒಂದು ಗುಣ ಉಳಿದಂಥ 2 ಗುಣಗಳನ್ನು ಮುಚ್ಚಿ ಕೆಲಸ ಮಾಡಲಾರಂಭಿಸ್ತದೆ. ಇದು ನಾವು ತಿಳ್ಕೊಳ್ಬೇಕು. ನಮ್ಮಲ್ಲಿ ಯಾವ ಗುಣ ಜಾಗೃತವಾಗಿದೆ ಅಂತ ನಾವು ಗುರುತಿಸೋದು ಹೇಗೆ? ಸೊ ಯಾವ ಗುಣ ನಮ್ಮ ಮನಸ್ಸನ್ನು ಆಕ್ರಮಿಸಿದೆ ಅಂತ ನಾವು ಹೇಗೆ ಗುರುತಿಸ್ಬೇಕು? ಆಗ ಆ ಗುಣದ ಪ್ರಭಾವದಿಂದ ಆಗುವಂಥ ಅನಾಹುತವನ್ನು ತಪ್ಪಿಸ್ಬೋದು ತಿಳ್ಕೊಂಡ್ರೆ. ಇದನ್ನು ಗುರುತಿಸುವಂಥ ವಿಧಾನವನ್ನು ಕೂಡ ಕೃಷ್ಣ ಮುಂದಿನ 3 ಶ್ಲೋಕದಲ್ಲಿ ಹೇಳ್ತಾನೆ. ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ ಜ್ಞಾನಂ ಯದಾ ತದಾ ವಿದ್ಯಾತ್ ವಿವೃದ್ಧಂ ಸತ್ವಮಿತ್ಯುತ ಅಂತ ಹೇಳ್ತಾನೆ. ಸರ್ವದ್ವಾರೇಷು ದೇಹೇ ಅಸ್ಮಿನ್ ಪ್ರಕಾಶ. ಸತ್ವಗುಣ ಅದು ಜಾಗೃತವಾಯಿತು ಅಂತ ಅಂದುಕೊಳ್ಳಿ. ಒಂದು ವೇಳೆ ನಮ್ಮ ಮನಸ್ಸನ್ನು ಸತ್ವಗುಣ ಆಕ್ರಮಿಸಿತು ಅಂತ ಅಂದುಕೊಳ್ಳಿ. ಇಲ್ಲಿ ತಿಳ್ಕೊಳ್ಬೇಕಾದಂದರೆ ಸತ್ವಗುಣ ಹೇಗೆ ಆಕ್ರಮಿಸುತ್ತೆ ಅಂತ ಕೂಡ ತಿಳ್ಕೊಳ್ಬೇಕು. ಅದನ್ನು ಮುಂದೆ ನೋಡೋಣ. ಸತ್ವಗುಣ ಜಾಗೃತವಾದಾಗ ನಮ್ಮೊಳಗೇನಾಗುತ್ತೆ? ಬೆಳಕು ತುಂಬಿದಂಥ ಅನುಭವ ಆಗ್ತದೆ. ಈ ಬೆಳಕಿನ ಸಂಚಾರ ಎಲ್ಲ ಇಂದ್ರಿಯಗಳ ಮೂಲಕ ಹೊರಗೆ ಬರ್ತದೆ. ಸರ್ವೇಂದ್ರಿಯದಲ್ಲೂ ಜ್ಞಾನದ ಆನಂದ ತುಂಬುತ್ತದೆ. ಎಲ್ಲದಕ್ಕಿಂತ ಮುಖ್ಯವಾದದ್ದು ನಮ್ಮ ಮನಸ್ಸಿನಲ್ಲಿ ಹೊಸ ಹೊಸ ಜ್ಞಾನದ ವಿಚಾರಗಳು, ಇಂಟ್ಯೂಷನಲ್ ಫ್ಲ್ಯಾಶ್ ಅಂತೆ, ಹೊಳೆಯಲಾರಂಭಿಸ್ತದೆ. ಒಂದು ಹೊಸ ವಿಷಯ ನಮಗೆ ಗೊತ್ತಾದಾಗ ನಮಗೆ ಹೆಂಗೆ ಎಲ್ಲ ಮನಸ್ಸು ಇಂದ್ರಿಯಗಳು ಎಷ್ಟು ಆನಂದವಾಗಿ ರಿಲ್ಯಾಕ್ಸ್ ಆಗ್ತವೋ ಆ ಆನಂದ ಆಗ್ತದೆ. ಇದರಿಂದ ಅಪಾರವಾದಂಥ ಸಂತೋಷ ಆಗ್ತದೆ. ಇದು ಸತ್ವಗುಣದ ಜಾಗೃತಾವಸ್ಥೆ. ಎರಡನೇದು ರಜೋಗುಣದ ಬಗ್ಗೆ ಹೇಳ್ತಾರೆ. ಲೋಭ ಪ್ರವೃತ್ತಿ ಆರಂಭ, ಲೋಭ ಪ್ರವೃತ್ತಿರಾರಂಭ ಕರ್ಮಣ ಮಶಮಸ್ಪೃಹ ರಜಸ್ಯೇತಾನಿ ಜಾಯಂತೆ ವಿವೃದ್ಧೆ ಭರತರ್ಷಭ ಅಂತ ಹೇಳ್ತಾರೆ. ಸೊ ರಜೋಗುಣ ಒಂದು ವೇಳೆ ನಮ್ಮನ್ನು ಆಕ್ರಮಿಸಿತು, ನಮ್ಮ ಮನಸ್ಸನ್ನು ಅಂತ ಅಂದುಕೊಂಡಾಗ, ಅಥವಾ ರಜೋಗುಣ ಜಾಗೃತವಾದಾಗ ನಮ್ಮಲ್ಲಿ ಮೊದಲು ಕಾಣಿಸಿಕೊಳ್ಳೋದೇನು ಅಂತಂದರೆ ಲೋಭತನ. ಯಾವ ರೀತಿ ಸುಖ ಪಡಬೇಕು, ಸುಖಕ್ಕಾಗಿ ದುಡ್ಡು ಮಾಡಬೇಕು ಎನ್ನುವಂಥ ಯೋಚನೆ ಶುರುವಾಗುತ್ತೆ. ಇನ್ನೊಬ್ಬರಿಗೆ ಒಂದು ಪುಡಿ ಕಾಸನ್ನು ಕೂಡ ಕೊಡದಂಥ ಜಿಪುಣತನ ಶುರುವಾಗುತ್ತೆ. ಉದಾಹರಣೆಗೆ, ಕೆಲವರು ತಮ್ಮ ಮನೆ ಸಮಾರಂಭಕ್ಕೆ ಲಕ್ಷಾಂತರ ಖರ್ಚು ಮಾಡ್ತಾರೆ. ಆದರೆ ಯಾರೋ ಹುಟ್ಟೆಗೆ ಇಲ್ಲದಂಥ ವ್ಯಕ್ತಿ ಬಂದು ಕೇಳಿದರೆ ಇವರಿಂದ ಅವರಿಗೆ 1 ಪೈಸಾ ದಾನ ಕೂಡ ಸಿಗುವುದಿಲ್ಲ. ಇದನ್ನು ಲೋಭತನ ಅಂತೇವೆ. ಇಂತಹ ಲೋಭಿಗಳ ಬಗ್ಗೆ ಭೌಭೂತಿ ನೀತಿ ಶತಕದಲ್ಲಿ ಕೂಡ ಒಂದು ಮಾತು ಹೇಳ್ತಾನೆ. ಇದು ನಾವು ಕೂಡ ಹಿಂದೆ ಹಲವಾರು ಬಾರಿ ನೋಡಿದ್ದೇವೆ. ದಾನಂ ಭೋಗೋ ನಾಶಃ ತಿಸ್ರೋ ಭವಂತಿ ಗತಯೋ ವಿತ್ತಸ್ಯ ಯೋ ನ ದದಾತಿ ನ ಭುಂಕ್ತೆ ತಸ್ಯ ತೃತೀಯ ಗತಿರ್ಭವತಿ ಅಂತ ಹೇಳ್ತಾರೆ. ದುಡ್ಡಿಗೆ 3 ರೂಪದ ವಿನಿಯೋಗ ಇರುತ್ತೆ. ದಾನ, ಭೋಗ, ನಾಶ. ಎರಡೇ, ದಾನ ಭೋಗ ಎರಡೇ. ಎರಡೂ ಇಲ್ಲದ್ರೆ ನಾಶ ಆಟೋಮೆಟಿಕ್ ಆಗ್ತದೆ. ನಾವೇನು ಅದಕ್ಕೇನು ಇದು ಮಾಡೋ ಕೆಲಸ ಇಲ್ಲ. ಸೊ ಲೋಭಿಗಳು ತಮ್ಮಲ್ಲಿರುವಂಥ ಹಣವನ್ನು ಇನ್ನೊಬ್ಬರಿಗೆ ದಾನ ಮಾಡೋದಿಲ್ಲ, ತಾವು ತಿನ್ನೋದಿಲ್ಲ, ಕೊನೆಗೆ ಅದು ನರಿನಾಯಿ ಪಾಲಾಗ್ತದೆ, ನಾಶ ಆಗ್ತದೆ. ಇದು ರಜೋಗುಣದ ಪ್ರಭಾವದಿಂದ ಆಗುವಂಥ ಪರಿಣಾಮ. ರಜೋಗುಣದ ಪ್ರಭಾವಕ್ಕೊಳಗಾದಾಗ ವ್ಯಕ್ತಿ ಸದಾ ಯಾವುದ್ಯಾವುದೋ ಪ್ರವೃತ್ತಿಯನ್ನು ಮಾಡಬಯಸ್ತಾನೆ. ಸೊ ದುಡ್ಡು ಮಾಡೋದಕ್ಕಾಗಿ ಬಗೆ ಬಗೆಯ ವ್ಯವಹಾರಗಳು, ಎಷ್ಟು ತೊಡಗಿಸಿಕೊಂಡ್ರೂ ಅಲ್ಲಿ ಅತೃಪ್ತಿ, ಸಾಲದು ಇನ್ನೂ ಬೇಕು. ತಾನು ಮಾಡುವಂಥ ವ್ಯವಹಾರದಲ್ಲಿ ದೇವರು ತನಗೆ ಹೊಟ್ಟೆ ಬಟ್ಟೆಗಾಗುವಷ್ಟು ಕೊಟ್ಟರೂ ಕೂಡ ಅಲ್ಲಿ ತೃಪ್ತಿ ಇಲ್ಲದೇ ಇರುವುದು. ಇದು ರಜೋಗುಣದ ಪ್ರಭಾವದಿಂದ ಆಗುವಂಥದ್ದು. ಸೊ ತನಗೆ ಬರುತ್ತಿರುವಂಥ ಸಂಬಳ ತಾನು ಸುಖವಾಗಿ ಬದುಕಲು ಸಾಧ್ಯ ಆದರೂ ಕೂಡ ಅದು ಪಕ್ಕದ ಮನೆಯವರ ಸಂಬಳಕ್ಕಿಂತ ಕಡಿಮೆ ಅಂತ ಕೊರಗುವುದು ಇತ್ಯಾದಿಗಳೆಲ್ಲ ಕೂಡ ರಜೋಗುಣದ ಪ್ರಭಾವದಿಂದ ಆಗುವುದು. ಇಂಥವರು ಸೊ ನಿತ್ಯವಾದಂಥ ಮಂತ್ರ ಏನು? ರಜೋಗುಣದ ಮಂತ್ರ ಒಂದೇ, ಬೇಕು ಬೇಕು. ರಜೋಗುಣ ನಮ್ಮಲ್ಲಿ ಆಕ್ರಮಿಸಿದೆ ಅಂದರೆ ಅದಕ್ಕೆ ಹೇಗೆ ಕಾಣುತ್ತೆ ಅಂದರೆ ಬೇಕು ಬೇಕು ಅಂತ ನಿಮ್ಮ ಮನಸ್ಸನ್ನು ಪ್ರಚೋದನೆ ಮಾಡಿ ಇಂದ್ರಿಯಗಳನ್ನು ಸದಾ ಅದಕ್ಕೆ ಸಂಬಂಧಪಟ್ಟದ್ದೇ ಆಕ್ಟಿವಿಟೀಸ್ ನಡೆಸ್ತದೆ. ಸತ್ವಗುಣವನ್ನು ತುಳಿದು ರಜೋಗುಣ ತಲೆ ಎತ್ತಿ ನಿಂತಾಗ
ಈ ಎಲ್ಲ ಲಕ್ಷಣಗಳು ನಮಗೆ ಕಾಣಿಸ್ಕೊಡ್ತದೆ. ವ್ಯಾಸರಲ್ಲಿ ಭರತರ್ಷಭ ಎನ್ನುವಂಥ ವಿಶೇಷವನ್ನು ಬಳಸಿದ್ದಾರೆ. ಅಂದರೆ ರಜೋಗುಣದಿಂದ ಪಾರಾಗಲು ನಾವು ಭರತರ್ಷಭರಾಗಬೇಕು. ಐತರೇಯ ಬ್ರಾಹ್ಮಣದಲ್ಲಿ ವಾಯುರ್ವಾವ ಭರತಃ ಎನ್ನುವಂಥ ಒಂದು ಮಾತಿದೆ. ಸದಾ ಭಗವಂತನಲ್ಲಿ ನಿರತನಾದಂಥ ವಾಯುದೇವರಿಗೆ ಭರತ ಅಂತ ಹೆಸರು. ಪ್ರಾಣದೇವರಲ್ಲಿ ಶರಣಾಗತಿ ನಮ್ಮನ್ನು ರಜೋಗುಣದಿಂದ ಪಾರು ಮಾಡಬಲ್ಲದು ಅಂತ ಅರ್ಥ. ಮತ್ತೊಂದು ಶ್ಲೋಕ, ಇನ್ನು ತಮೋಗುಣದ ಬಗ್ಗೆ ಹೇಳ್ತೇನೆ. ಅದು ಆಕ್ರಮಿಸಿದಾಗ ಹೇಗಿರುತ್ತೆ? ಅಪ್ರಕಾಶ ಅಪ್ರವೃತ್ತಿ ಚ ಪ್ರಮಾದ ಮೋಹ ಏವ ಚ ತಮಸಿ ಏತಾನಿ ಜಾಯಂತೆ ವಿವೃದ್ಧೇ ಕುರುನಂದನ ಅಂತ ಹೇಳ್ತಾರೆ. ತಮೋಗುಣ ಆಕ್ರಮಿಸಿತು ನಮ್ಮ ಮನಸ್ಸನ್ನು, ಅಥವಾ ತಮೋಗುಣ ಜಾಗೃತವಾದಾಗ ಒಳಗೂ ಹೊರಗೂ ಎಲ್ಲ ಕತ್ತಲಿರ್ತದೆ. ಯಾವಾಗಲೂ ಮೈಮರಿ ನಿದ್ದೆ ಮಾಡೋದು ಅಂತಂದರೆ ನಮಗೆ ಗೊತ್ತಿದ್ದಂತೆ ತುಂಬ ಶಾರೀರಿಕ ಶ್ರಮದಿಂದ ನಿದ್ದೆ ಬರೋದು ಬೇರೆ. ಕೆಲವಿನ ಜನ ನಿದ್ದೆ ಬರೋದೇ ಆನಂದವ ಪಡ್ತಾರೆ. ಆ ನಿದ್ದೆ ಬರಲಿಕ್ಕೋಸ್ಕರ ಬೇರೆ ಬೇರೆ ರೀತಿಯಲ್ಲಿ ರಾತ್ರಿ ಆದರೆ ಸಾಧಾರಣವಾಗಿ ನಿದ್ದೆ ಬರುತ್ತೆ. ಜಾಗೃತವಾಗಿದ್ದಾಗೂ ನಿದ್ದೆ ಬರಬೇಕಾದ್ರೆ ಏನು ಮಾಡಬೇಕು? ನಿದ್ದೆ ಬರುವಂಥ ಪದಾರ್ಥಗಳನ್ನು ಸೇವಿಸಬೇಕು. ಕಾಫಿ ಕುಡಿದ್ರೆ ನಿದ್ದೆ ಬರಲ್ಲ, ನಿದ್ದೆ ಹೋಗ್ತದೆ, ಸ್ವಲ್ಪ ಹೊತ್ತು ಮೈಂಡ್ ಸ್ಟಿಮ್ಯುಲೇಟ್ ಆಗ್ತದೆ. ಈ ವೈನು, ವಿಸ್ಕಿ, ಓಪಿಯಮ್ ಇಂಥದ್ದನ್ನು ಕುಡಿದ್ರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಯ್ತು, ನಿದ್ದೆ ಬರ್ತದೆ, ಆಟೋಮೆಟಿಕ್ಕಾಗಿ ಬರ್ತದೆ. ಅದರ ಆನಂದ, ನಿದ್ದೆ ಅಂತಂಬೋದು ಆನಂದ. ನಿದ್ದೆಯಲ್ಲೇ ನಮಗೆ ಮೋಕ್ಷ ಅಂತಂಬೋ ಕಾನ್ಸೆಪ್ಟ್ ಅಂಬೋದು ಬಂದಿತ್ತು ಅಂತ ಹಿಂದೆ ಮೋಕ್ಷ ಧರ್ಮಪರ್ವದಲ್ಲಿ ನೋಡಿದ್ವಿ ನಾವು. ಸೊ ಅದನ್ನು ಇಷ್ಟಪಡ್ತಾರೆ. ನಿದ್ದೆ ಮಾಡೋದು, ತಪ್ಪು ಮಾಡೋದು, ಅಜ್ಞಾನದಲ್ಲಿ ಬದುಕುವುದು ತಮೋ ಗುಣದ ಪ್ರಭಾವದಿಂದ. ಏನಾದರೂ ತಿಳ್ಕೊಳ್ಬೇಕು ಅಂತ ಕೂಡ ಅದೆಲ್ಲ ನಮಗೆ ಯಾಕೆ ಅಂತ ಸೋಮಾರಿತನದಿಂದ ಇರೋದು ಕೂಡ ತಮೋ ಗುಣದ ಪ್ರಭಾವದಿಂದ ಆಗ್ತದೆ. ಮುಂಜಾನೆ ಸೂರ್ಯ ಮೂಡುವಂಥ ಮುಂಚೆ ಹೇಳೋದಕ್ಕೆ ತಮೋಗುಣ ಬಿಡುವುದಿಲ್ಲ. ಸದಾ ನಿದ್ದೆ ಮಾಡುವಂತೆ ಈ ಗುಣ ನಮ್ಮನ್ನು ಪ್ರೇರೇಪಿಸ್ತದೆ. ಈ ಗುಣ ಸದಾ ಕತ್ತಲೆಯನ್ನು ಬಯಸುವಂತೆ ಮಾಡ್ತದೆ. ಆದರೆ ಮನಸ್ಸಲ್ಲಿ ಏನೂ ಆಲೋಚನೆಗಳು ಇರಬಾರ್ದು. ಅದು ರಜೋಗುಣ ಆಗಲಿ ಸತ್ವಗುಣ ಆಗಲಿ. ಸಾತ್ವಿಕ ಆಲೋಚನೆಗಳಿಗೂ ಬಿಡೋದಿಲ್ಲ, ರಾಜಸ ಆಲೋಚನೆಗೂ ಬಿಡೋದಿಲ್ಲ. ಇದರ ಪ್ರಭಾವದಿಂದ ಪಾರಾಗುವುದಕ್ಕೆ ನಾವು ಕುರುನಂದನಾಗಬೇಕು. ನಮ್ಮನ್ನು ನಾವು ಯಾವುದೋ ಒಂದು ಕೆಲಸದಲ್ಲಿ ತೊಡಗಿಸಿಕೊಂಡು ಅದನ್ನು ರೂಢಿ ಮಾಡಿಕೊಳ್ಬೇಕು. ಎಂಟಿ ಮೈಂಡ್ ಈಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಹೇಳ್ತಾರಲ್ಲ ಹಾಗೆ. ಮನಸ್ಸಲ್ಲಿ ಯಾವುದೋ ಒಂದು ಯೋಜನೆಯನ್ನು ಮಾಡಬೇಕು. ಅದು ರಜೋಗುಣವೋ ತಮೋಗುಣವೋ ಕರ್ಕೊಂಡು ಹೋಗ್ತದೆ. ಎರಡೂ ಇಲ್ಲ ಅಂತ ಅಂದ್ಕೊಳ್ಳಿ, ತಮೋಗುಣ ಆಗ್ತದೆ. ಯಾವುದನ್ನ ಒಂದು ಆ್ಯಕ್ಟಿವಿಟಿ ಇದ್ದರೆ ರಜೋಗುಣದ ಕಡೆಯೋ, ಒಳ್ಳೆಯದಾದರೆ ಸತ್ವಗುಣ ಕಡೆಯೋ ಕರ್ಕೊಂಡು ಹೋಗ್ಬೋದು. ಉದಾಹರಣೆಗೆ ಮುಂಜಾನೆಯೇ ಸೂರ್ಯೋದಯ ಆಗುವಂಥ ಮುಂಚೆ ಏಳುವ ಅಭ್ಯಾಸ ಮಾಡಿಕೊಳ್ಬೇಕು. ಹೀಗೆ ರೂಢಿ ಮಾಡಿಕೊಂಡಾಗ ಮನಸ್ಸು ಅದನ್ನು ಬಿಡೋದಕ್ಕೆ ಕೇಳೋದಿಲ್ಲ. ನಮ್ಮಲ್ಲಿ ಕೆಲವರು ಹೇಳೋದೊಂದೇ, ಆಧ್ಯಾತ್ಮಿಕ ಚಿಂತನೆಯಲ್ಲಿ ನನಗೆ ಸಮಯ ಇಲ್ಲ, ಟೈಮ್ ಇಲ್ಲ ಅಂತ ಅಂಬೋದಕ್ಕೆ ಅದು ಇಟ್ಸ್ ಆ್ಯಸ್ ಎ ಸೈಕಲಾಜಿಕಲ್ ಮೀನಿಂಗ್. ರಿಯಲ್ ಆಗಿ ಟೈಮ್ ಇಲ್ಲ ಅದಕ್ಕೆ ಮತ್ತು ಮೀನಿಂಗೇ ಇಲ್ಲ. ಟೈಮ್ ಇಲ್ಲ ಅಂಥೇಳಿ ಯಾರೂ ಊಟ ಮಾಡೋದು ಬಿಡೋದಿಲ್ಲ. ಟೈಮ್ ಇಲ್ಲ ಅಂಥೇಳಿ ತಮ್ಮ ಆ ಸಂತೋಷವನ್ನು ಕೊಡುವಂಥ ಪದಾರ್ಥಗಳ ಜೊತೆಗೆ ಬೆರೆಯೋದನ್ನು ಯಾರೂ ಬಿಡೋದಿಲ್ಲ. ಬೇರೆದನ್ನು ಬಿಡ್ಬೋದು, ಭಗವದ್ಗೀತೆ ಓದೋದು ಬಿಡ್ಬೋದು, ಶಾಸ್ತ್ರಗಳನ್ನು ಓದೋದು ಬಿಡ್ಬೋದು, ತಿಳ್ಕೊಳ್ಳೋದು ಬಿಡ್ಬೋದು. ಹೀಗೆ ನಮಗೆ ಅರಿವಿಲ್ಲದಂತೆ ನಮ್ಮನ್ನು ತಮೋಗುಣ ಆಕ್ರಮಿಸಿ ನಿಯಂತ್ರಿಸ್ತದೆ. ನಾವು ಸೋಮಾರಿಯಾಗದೆ ಯಾವುದಾದ್ರೂ ಕರ್ತವ್ಯದಲ್ಲಿ ನಮ್ಮನ್ನು ತೊಡಗಿಸುವುದರಿಂದ ತಮೋಗುಣದ ಪ್ರಭಾವದಿಂದ ಪಾರಾಗಬಹುದು ಅಂತ ಹೇಳ್ತಾರೆ. ಇದನ್ನು ನಾವು ನೋಡ್ಬೋದು ಸುಲಭವಾಗಿ. ಶಾಲೆಯಲ್ಲಿ ನೋಡಿ, ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಟೀಚರ್ ಪಾಠ ಹೇಳ್ತಾ ಇರ್ತಾರೆ. ನಾವು ಈ 3 ಥರ ಗುಣಗಳನ್ನು ನೋಡ್ಬೋದು. ಇಲ್ಲಿ ಒಂದು ಎಚ್ಚರ ಅವಶ್ಯಕತೆ. ಬಾಹ್ಯದಲ್ಲಿ ಯಾವುದೋ ಒಂದು ಆ್ಯಕ್ಟಿವಿಟಿಯನ್ನು ಇದು ಸಾತ್ವಿಕ ಗುಣವನ್ನು ಪ್ರವೋಕ್ ಮಾಡ್ತದೆ, ಇದು ರಾಜಸ ಗುಣವನ್ನು ಪ್ರವೋಕ್ ಮಾಡ್ತದೆ, ಇದು ತಾಮಸ ಗುಣವನ್ನು ಪ್ರವೋಕ್ ಮಾಡ್ತಾನೆ ಅಂತಂಬೋದು ಬೈಫರ್ಕೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಔಟ್ಲೈನಲ್ಲಿ ಹೇಳ್ಬೋದು, ದೇವರ ಸ್ಥಾನ ಸತ್ವಗುಣವನ್ನು ಪ್ರಚೋದನೆ ಮಾಡ್ತದೆ, ಸಿನಿಮಾ ಥಿಯೇಟ್ರು ಚಂದದವಾದಂಥ ಹುಡುಗಿ ರಜೋಗುಣವನ್ನು ಪ್ರವೋಕ್ ಮಾಡ್ತದೆ, ಹೆಂಡ ಕುಡಿಯೋದು ಅಥವಾ ನಿದ್ದೆ ಮಾಡೋದು, ಸೋಮಾರಿತನದಿಂದ ಇರೋದು ಇದು ತಮೋ ಗುಣವನ್ನು ಪ್ರಚೋದನೆ ಮಾಡ್ತದೆ. ಸೊ ಹೀಗೆ ವಸ್ತುಗಳನ್ನು, ಸಿಚುವೇಶನನ್ನು, ವ್ಯಕ್ತಿಗಳನ್ನು ನಾವು ಬೈಫರ್ಕೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಒಬ್ಬನಿಗೆ ಸತ್ವಗುಣವಾಗಿದ್ದು ಇನ್ನೊಬ್ಬನಿಗೆ ರಜೋಗುಣ ಆಗ್ಬೋದು, ಒಬ್ಬನಿಗೆ ರಜೋಗುಣ ಅನಿಸಿರ್ಬೋದು ಇನ್ನೊಬ್ಬರಿಗೆ ತಮೋಗುಣ ಆಗ್ಬೋದು.
ತಮೋಗುಣವನ್ನು ಪ್ರವೋಕ್ ಮಾಡಿ. ಎಲ್ಲರಿಗೂ ಕೂಡ ಒಂದೇ ರೀತಿಯಾಗಿರಲ್ಲ, ಇದು ನಾವು ತಿಳ್ಕೊಳ್ಬೇಕು. ಸೊ ಇಲ್ಲಿ ನಾನು ಹೇಳೋ ಈ ಒಂದು ವಿಚಾರ, ಕೃಷ್ಣ ಹೇಳುವಂಥ ಅಂತರಂಗದ ವಿಚಾರ ಏನಂತಂದರೆ, ಸಾತ್ವಿಕ, ರಾಜಸ, ತಾಮಸ ಈ ಗುಣಗಳನ್ನು ಬಾಹ್ಯದಲ್ಲಿ ಬೈಫರ್ಕೇಟ್ ಮಾಡೋಕ್ಕಾಗಲ್ಲ. ಮತ್ತು ಸಾತ್ವಿಕ, ರಾಜಸ, ತಾಮಸ ಅಂತ ಹೆಂಗೆ ಗೊತ್ತಾಗ್ತದೆ? ಅಂತರಂಗದಲ್ಲಿ ಆಗುವಂಥ ವಿಕಾರದಿಂದ ನೀವು ಕಂಡುಹಿಡಿಬೇಕಾದ್ದೇ ಹೊತ್ತು ಹೊರಗೆ ಕಂಡುಹಿಡಿಯೋಕ್ಕಾಗಲ್ಲ. ಈಗ ಅಂತರಂಗ ಅಂದರೆ ಏನಾಗುತ್ತೆ, ಯಾರಿಗೆ ಅವ್ರಿಗೆ ಸಪ್ರೇಟ್ ಆಗ್ತದೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಇದು ಅರ್ಥ ಆಗಲಿಕ್ಕೆ. ಶಾಲೆಯಲ್ಲಿ ಮೇಸ್ಟ್ರು ಪಾಠ ಹೇಳ್ತಿದ್ದಾರೆ, ಫಸ್ಟ್ ಪೀರಿಯಡ್. ಸೊ ಫಸ್ಟ್ ಪೀರಿಯಡು ಕನ್ನಡವೋ ದೇವನಾಗರಿಯೋ ತೆಲುಗೋ ಯಾವುದೋ ಒಂದು ಸಬ್ಜೆಕ್ಟು ಶುರು ಆಯಿತು. ಫಸ್ಟ್ ಪೀರಿಯಡ್ ತುಂಬ ಅದರ ಬಗ್ಗೆ ಆಸಕ್ತಿ ಇರುವಂಥ ಹುಡುಗ, ಜಾಣ ಹುಡುಗ, ಟೀಚರ್ ಹೇಳಿದ್ದನ್ನು ಅಬ್ಸರ್ವ್ ಮಾಡ್ತಾ ಹಾಗೆಯೇ ಕೇಳ್ತಾ ಇರ್ತಾನೆ. ಇನ್ನೊಬ್ಬ ಹುಡುಗ ಏನು ಮಾಡ್ತಾನೆ, ಕೇಳ್ಬಿಡೋಣಪ್ಪ, ನನಗೆ ಇಂಟ್ರೆಸ್ಟ್ ಇಲ್ಲ, ಆದರೂ ಎಕ್ಸಾಮಿನೇಷನ್ ಅಂತ ಒಂದಿದಲ್ವ, ಅದರಲ್ಲಿ ಪಾಸ್ ಆಗಬೇಕಲ್ವ, ನನಗೆ ಇಷ್ಟವಾದಂಥ ಸಬ್ಜೆಕ್ಟ್ ಒಂದೇ ಅಲ್ಲ, ಇಷ್ಟ ಇಲ್ಲ ಸಬ್ಜೆಕ್ಟಲ್ಲಿ ಕೂಡ ಪಾಸ್ ಆಗಬೇಕಾದ್ರೆ ಏನು ಮಾಡಬೇಕು, ಕೇಳಬೇಕು. ಬಟ್ ಇಂಟ್ರೆಸ್ಟ್ ಇಲ್ಲ ಆದರೂ ಕೇಳಬೇಕು. ಇನ್ನೊಬ್ಬ ಹುಡುಗ ಆ ರೀತಿ ಕೇಳ್ತಾ ಇರ್ತಾನೆ. ಮೂರನೇ ಹುಡುಗ ಏನಪ್ಪ ಇದು ಗಲಾಟೆ ಅಂತೇಳಿ ನಿದ್ದೆ ಮಾಡೋದು ಶುರು ಮಾಡ್ತಾನೆ. ಇಂಟ್ರೆಸ್ಟ್ ಇಲ್ಲದ್ರೆ ನಿದ್ದೆ ಬಂದುಬಿಡ್ತದೆ, ಆಟೋಮೆಟಿಕ್ಕಾಗಿ ಬರ್ತದೆ. ಅದು ಎಷ್ಟು ಒಳ್ಳೆಯ ವಿಚಾರ ಆಗಿರ್ಬೋದು. ಭಗವದ್ಗೀತೆ ಎಷ್ಟು ವಿಚಾರ ಆದರೂ ಕೂಡ ನಮಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ನಿದ್ದೆ ಬಂದೇ ಬರ್ತದೆ. ಅದೇನು ಇಂಟ್ರೆಸ್ಟ್ ಇದೆ ಅಂತಂದರೆ ನಮ್ಮ ಬುದ್ಧಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಮೇಲೆ ಆಲೋಚನೆ ಮಾಡ್ಕೋತಾ ಇರುತ್ತೆ. ಹಾಗಾಗಿ ಒಂದೇ ಶಾಲೆಯಲ್ಲಿ ನೋಡಿ, ಟೀಚರ್ ಪಾಠ ಹೇಳೋದೊಬ್ಬನೇ. ಚೆನ್ನಾಗಿ ಓದುವಂಥ ವಿದ್ಯಾರ್ಥಿಗೆ ಸಾತ್ವಿಕ ಗುಣ ಪ್ರಚೋದನೆ ಆಗ್ತದೆ, ಯಾಕಂದರೆ ಅವನಿಗೆ ಇಂಟ್ರೆಸ್ಟಿಂದ ಕೇಳ್ತಾನೆ, ಈ ಜ್ಞಾನವನ್ನು ನಾವು ಪಡ್ಕೊಳ್ಬೇಕು. ರಜೋಗುಣ ಇದ್ದವನಿಗೆ ನನಗೆ ಬೇಕಾಗಿಲ್ಲ ಇದು, ಆದರೂ ಪಾಸ್ ಆಗಬೇಕು, ಸೊ ಅವಶ್ಯಕತೆ ಇದೆ, ಅದಕ್ಕೋಸ್ಕರ ತಿಳ್ಕೊತಾ ಇದ್ದೀನಿ, ಇದು ರಜೋಗುಣ. ಮೂರನೇವನು ಯಾಕಪ್ಪ ಶುರು ಆಗುತ್ತೆ, ಆದರೆ ಸ್ಕೂಲ್ ಬಿಡೋದಿಲ್ಲ, ಯಾಕೆಂದರೆ ಅಟೆಂಡೆನ್ಸ್ ಅದೆಲ್ಲ ಇರ್ತವಲ್ಲ, ಸ್ಕೂಲಿಗೆ ಬರದೆ ಮನೆಗೆ ಇರ್ಲಿಕ್ಕೆ ಆಗೋದಿಲ್ಲ. ಮನೆಗಿಂದ ಗೋಳು ಸುಮ್ಮನೆ ಸ್ಕೂಲಿಗೆ ಹೋಗೋದು ಕರೀತಾರೆ, ಏನೋ ಸ್ಕೂಲಲ್ಲೇ ಹೋಗಿ ನಿದ್ದೆ ಮಾಡೋಣ ಅಂತೇಳಿ ನಿದ್ದೆ ಮಾಡ್ತಾನೆ. ಈ 3 ಥರ ವಿದ್ಯಾರ್ಥಿಗಳು ನಾವು ಕಾಣ್ತೇವೆ. ಈ 3 ಜನಕ್ಕೂ ಪಾಠ ಹೇಳೋದು ಒಂದೇ ಆದರೂ ಕೂಡ ಒಬ್ಬನಲ್ಲಿ ರಜೋಗುಣ ಆಕ್ರಮಿಸ್ತದೆ, ಇನ್ನೊಬ್ಬನಲ್ಲಿ ತಮೋಗುಣ ಆಕ್ರಮಿಸ್ತದೆ, ಇನ್ನೊಬ್ಬನಲ್ಲಿ ಸತ್ವಗುಣ ಆಕ್ರಮಿಸ್ತದೆ. ಅವನವನು ಆ ನೋಡುವಂಥ ದೃಷ್ಟಿಕೋನದಲ್ಲಿ ಬದಲಾಗ್ತದೆ. ಹಾಗಾಗಿ ಹೊರಗಡೆ ನೀವು ಬೈಫರ್ಕೇಟ್ ಮಾಡಲಿಕ್ಕೆ ಆಗೋದಿಲ್ಲ, ಇದು ನೀವು ಎಚ್ಚರ ಇಟ್ಕೋಬೇಕು. ಎಲ್ಲ ವಿಚಾರದಲ್ಲೂ ಅಷ್ಟೇ. ಒಬ್ಬ ಸುಂದರವಾದಂಥ ಹುಡುಗಿ ಅಥವಾ ಒಂದು ಸುಂದರವಾದಂಥ ಮನೆ, ಇನ್ನು ನಾನು ಹಲವಾರು ಸಾರಿ ಹೇಳಿದ್ದೆ, ಒಂದು ಸುಂದರವಾದಂಥ ಜಲಪಾತ, ಆ ಜಲಪಾತ ನೋಡಿದಾಗ ಒಬ್ಬೊಬ್ಬರಿಗೂ ಒಂದೊಂದು ಅನಿಸುತ್ತಲ್ವ. ಆ ಸತ್ವಗುಣ, ರಜೋಗುಣ, ತಮೋಗುಣ ಒಬ್ಬೊಬ್ಬನಲ್ಲಿ ಒಂದೊಂದು ರೀತಿಯಾದಂಥ ಆಲೋಚನೆ ಬರುತ್ತೆ, ಎಲ್ಲರಿಗೂ ಒಂದೇ ರೀತಿಯಾಗಿ ಬರಲ್ಲ. ಸುಂದರವಾದಂಥ ಹೆಣ್ಣನ್ನು ನೋಡಿದಾಗ ಸಣ್ಣ ಮಗುಗೆ ತಾಯಿ ಇದ್ದಂಗೆ ಕಾಣ್ತಾಳೆ. ಯುಕ್ತ ವಯಸ್ಸಲ್ಲಿ ಆಗಾಗ್ಗೆ ಮೀಸ ಚಿಗುರ್ತಾ ಇರುವಂಥ ಹುಡುಗಿಗೆ ಅವಳ ಜೊತೆ ಸ್ನೇಹ ಮಾಡಬೇಕು, ಪ್ರೀತಿಸಬೇಕು, ಮದುವೆ ಮಾಡ್ಕೋಬೇಕು ಅನ್ಸುತ್ತೆ. ಇನ್ನೂ ಸ್ವಲ್ಪ ಹಿರಿಯರಿಗೆ ಅನಿಸುತ್ತೆ, ಅಯ್ಯೋ ಇಂಥ ಚಂದದ ಹುಡುಗಿಯನ್ನು ಮಾಡಿಕೊಂಡ್ರೆ ಚೆನ್ನಾಗಿತ್ತಲ್ಲಪ್ಪ ಅಂತ ಅನಿಸ್ಬೋದು, ಅಷ್ಟೆ. ಸೊ ಹುಡುಗಿ ಒಂದೇ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಅನಿಸುತ್ತೆ. ವಾಕಿಂಗ್ ಮಾಡೋ ಕಾಲಕ್ಕೆ ನಾಯಿನ ಕರ್ಕೊಂಡು ಹೋಗ್ತಾ ಇತ್ತು, ನಾಯಿಯನ್ನು ಹಿಡ್ಕೊಂಡವನಿಗೆ ತುಂಬ ಖುಷಿ, ಅದ್ರ ಜೊತೆ ನಡೀತಾ ಇದ್ರೆ. ತಮ್ಮ ಮಕ್ಕಳು ಕೂಡ ತಮ್ಮ ಜೊತೆ ಬರಲ್ವಲ್ಲಪ್ಪ, ನಾಯಿ ಬರ್ತದೆ. ಈ ಕಡೆ ನಡ್ಕೊಂಡು ಹೋಗೋನಿಗೆ ಅದು ಎಲ್ಲಿ ಬಿದ್ದು ಕಚ್ತದಪ್ಪ, ಇದೇನು ಗ್ರಹಚಾರ ಅಂತ ಅವನಿಗೆ ಹೆದರಿಕೆ ಆಗ್ತದೆ. ನಾಯಿಯೇ, ಆದರೆ ಒಬ್ಬೊಬ್ಬನಿಗೆ ಒಂದೊಂದು ರೀತಿಯ ಅನಿಸುತ್ತೆ. ಸೊ ಪ್ರಪಂಚದಲ್ಲಿರುವಂಥ ವಸ್ತುಗಳು, ವಿಷಯಗಳು, ವ್ಯಕ್ತಿಗಳು ಅದು ಸಾತ್ವಿಕ, ರಾಜಸ, ತಾಮಸ ಆಗಿರಲಿಕ್ಕಿಲ್ಲ. ನಿಮ್ಮ ದೃಷ್ಟಿಕೋನದಲ್ಲಿ ನೀವು ಅದನ್ನು ಹೇಗೆ ರಿಸೀವ್ ಮಾಡ್ಕೊಳ್ತೀರಿ ಅದಕ್ಕೆ ತಕ್ಕಂತೆ ನಮ್ಮ ಮನಸ್ಸನ್ನು ಸಾತ್ವಿಕ, ರಾಜಸ, ತಾಮಸ ಗುಣ ಆಕ್ರಮಿಸುತ್ತೆ. ಹೀಗೆ ತಿಳ್ಕೊಳ್ಬೇಕು. ಹಾಗೆ ನಾವೇನು ಮಾಡಬೇಕು, ಯಾವುದೇ ಒಂದು ವ್ಯಕ್ತಿಯನ್ನೋ, ವಿಷಯವನ್ನೋ, ವಸ್ತುವನ್ನು ನೋಡಿದಾಗ ನಮ್ಮಲ್ಲಿ ಯಾವ ಗುಣ ಆ್ಯಕ್ಟಿವ್ ಆಗಿದೆ ಅಂತ ತಿಳ್ಕೊಂಡು ಅದನ್ನು ತಕ್ಕಂತೆ ನಾವು ಬದಲಾವಣೆ ಮಾಡಿಕೊಳ್ಳಬೇಕು ಲೈಫ್ ಸ್ಟೈಲನ್ನು. ಅಷ್ಟೇ ಆಗಲಿ ಅದನ್ನು ಇದು 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 ಸಾತ್ವಿಕ ಪ್ರವೃತ್ತಿ ಮಾಡ್ತದೆ, ಇಂಥ ವಸ್ತು ರಾಜಸ ಅಂತ ಅನ್ಲಿಕ್ಕೆ ಬರಲ್ಲ. ನೀವು ಸ್ವತಃ ದೇವಸ್ಥಾನಕ್ಕೆ ಹೋಗಿ, ದೇವಸ್ಥಾನ, ದೇವರು, ವೇದ ಪಾರಾಯಣ ಸಾತ್ವಿಕ ಅಂತ ಹೇಳಲಿಕ್ಕಾಗ್ತದ? ಆಗೋದಿಲ್ಲ. ಯಾಕೆ? ದೇವಸ್ಥಾನಕ್ಕೆ ಹೋಗಿ, ದೇವಸ್ಥಾನದಲ್ಲಿ ಭಗವಂತನ ನೋಡಿದ ತಕ್ಷಣ ಸಾತ್ವಿಕ ಗುಣ ನಮ್ಮ ಮನಸ್ಸನ್ನು ಆಕ್ರಮಿಸಿದರೆ ಹೇಗಿರುತ್ತೆ ಅಂತಂದರೆ, ಭಗವಂತನ ನೋಡಿದ ತಕ್ಷಣ
ವಿಗ್ರಹವನ್ನು ನೋಡ್ತೇವೆ, ವಿಗ್ರಹದಲ್ಲಿರುವಂಥ ಭಗವಂತನ ನಾವೇನಿಸುತ್ತೆ, ಭಗವಂತನೇ ಸುಂದರವಾದಂಥ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದಿ, ಒಳ್ಳೆ ದೇಹವನ್ನು ಕೊಟ್ಟಿದ್ದಿ, ಈ ದೇಹದ ಇಂದ್ರಿಯಗಳಿಂದ ಅನುಭವಿಸ್ಲಿಕ್ಕೆ ಬೇಕಾದಂಥ ಪ್ರಪಂಚ, ಅದರ ಜೊತೆ ನನ್ನ ಸುಖ, ನನ್ನ ಇಂದ್ರಿಯಗಳ ಸುಖಕ್ಕೆ ನೀನು ಪ್ರಪಂಚದಲ್ಲಿ ಎಷ್ಟು ಸೃಷ್ಟಿ ಮಾಡಿದ್ದೀಯ, ನಾಲಿಗೆ ರುಚಿಗೋಸ್ಕರ ಎಷ್ಟು ಪದಾರ್ಥಗಳನ್ನು ಸೃಷ್ಟಿ ಮಾಡಿದ್ದೀಯ, ಕಣ್ಣಿನ ಒಂದು ಸಂತೋಷಕ್ಕೋಸ್ಕರ ಬಗೆ ಬಗೆಯ ಪ್ರಪಂಚದ ಎಷ್ಟೆಷ್ಟು ಸೌಂದರ್ಯವನ್ನು ಸೃಷ್ಟಿ ಮಾಡಿದ್ದೀಯ. ಇನ್ನೇನು ಬೇಕು? ಇದರಿಂದ ಮನಸ್ಸು ಸಂತೋಷವಾಗಿದೆ, ನನಗೆ ಏನು ಬೇಕೋ ಅದನ್ನು ಕೊಟ್ಟಿದ್ದೀಯ, ಸಂತೋಷವಾಗಿದ್ದೇನೆ, ನೀ ಇದು ಕೊಟ್ಟಿದ್ದ ನನಗೆ ಆನಂದ. ಈ ರೀತಿಯಾದಂಥ ಅನುಭವ ನಮ್ಮಲ್ಲಿ ಮೂಡಿದರೆ ಇದನ್ನೇ ಸಾತ್ವಿಕ ಗುಣ ಅಂತೇವೆ. ಇಲ್ಲ, ಭಗವಂತನ ವಿಚಾರ ಮತ್ತಷ್ಟು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ, ಇನ್ನಿಷ್ಟು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ, ನನ್ನ ಮನಸ್ಸನ್ನು ಮತ್ತೆ ನನಗೆ ಒಳ್ಳೆ ಹಾದಿಯಲ್ಲಿ ಪ್ರಚೋದನೆ ಮಾಡು, ಯೋನ ಪ್ರಚೋದಯಾತ್, ನನ್ನ ಮನಸ್ಸನ್ನು ಪ್ರಚೋದನೆ, ಬುದ್ಧಿಯನ್ನು ಪ್ರಚೋದನೆ ಮಾಡು ಅಂತ ಕೇಳೋದು ಕೂಡ ಸಾತ್ವಿಕ ಪ್ರವೃತ್ತಿ. ನನ್ನ ಮನಸ್ಸು ನಾನು ಹೇಳಿದ ಮಾತು ಕೇಳದಿದ್ರೂ ಕೂಡ ಹೇಳಿದ ಮಾತು ಕೇಳುವಂತೆ ಆಶೀರ್ವಾದ ಮಾಡು ಅಂತ ಕೇಳೋದು ಕೂಡ ಸಾತ್ವಿಕ ಪ್ರವೃತ್ತಿ. ಅದೇ ರಜೋಗುಣ ಆಕ್ರಮಿಸಿದ್ರೆ ಹೆಂಗಿರುತ್ತೆ ಅಂದರೆ, ದೇವಸ್ಥಾನಕ್ಕೆ ಹೋಗಿ ದೇವರ ಮೂರ್ತಿ ನೋಡಿದ ತಕ್ಷಣ ನನಗೇನಿಸುತ್ತೆ, ಒಂದು ನನಗೆ ಯಾವುದು ಇಲ್ಲವೋ ಅದು ಬೇಕು ಅಂತ ಆದರೂ ಅನಿಸ್ಬೋದು, ಇಲ್ಲ ಯಾವುದು ಇದೆಯೋ ಅದನ್ನು ಜೋಪಾನವಾಗಿಡು, ಅದರಿಂದ ಆಗುವಂಥ ಸಮಸ್ಯೆಗಳು ನನಗೆ ಬೇಡ, ಇದು ಅನಿಸಿದರೆ ಅದು ರಜೋಗುಣವೇ. ನನಗೆ ಒಳ್ಳೆಯ ಉದ್ಯೋಗ ಬೇಕು, ಒಳ್ಳೆ ಸೀಟ್ ಬೇಕು, ಎಕ್ಸಾಮಿನೇಷನ್ ನಾನು ಓದ್ಕೊಂಡಂಥ ಪ್ರಶ್ನೆಗಳೇ ಬರಬೇಕು, ನನ್ನ ಮಗನಿಗೆ ಫಸ್ಟು ಬರಬೇಕು, ಒಳ್ಳೆ ಹುಡುಗಿ ಬರಬೇಕು, ಜಾತಕ ಮ್ಯಾಚ್ ಆಗಬೇಕು, ಅವ್ರ ಅತ್ತೆ ಮಾವನ ಜೊತೆ ಚೆನ್ನಾಗಿರಬೇಕು, ಒಳ್ಳೆ ಆರೋಗ್ಯ ಇರಬೇಕು, ಎಲ್ಲ ಏನು ಬೇಕಾದ್ರೂ ತಿಂಡಿ ಮಾಡಿ ತಿನ್ನಬೇಕು, ಆರೋಗ್ಯವೂ ಬೇಕು. ಸೊ ಬೇಕು ಬೇಕು, ಕಷ್ಟಗಳು ಬೇಡ, ಇದು ಯಾರಿಗೆ ಅನಿಸುತ್ತೋ ಅದನ್ನು ರಜೋಗುಣ ಆಕ್ರಮಿಸಿದೆ ಅಂತ ಅರ್ಥ. ಎಲ್ಲಿರೋದು? ದೇವಸ್ಥಾನದಲ್ಲಿ ನೋಡೋದೇನು? ದೇವರನ್ನೇ. ಆದರೆ ನಮ್ಮಲ್ಲಿ ರಜೋ ಪ್ರವೃತ್ತಿ ಬರುತ್ತೆ. ಯಾಕೆಂತಂದರೆ ಭಗವಂತನ ನಾವೇನು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ? ಬೇಕು ಅಂತ ರಿಕ್ವೆಸ್ಟ್ ಮಾಡ್ತೇವೆ, ಅದು ರಜೋಗುಣ ಪ್ರವೃತ್ತಿ. ಇನ್ನು ತಮೋಗುಣ ಪ್ರವೃತ್ತಿ ಅದು ಹೇಗಿರುತ್ತೆ? ದೇವ್ರಿಗೆ ಹೋಗಿ ಇಷ್ಟ ಇಲ್ಲ, ಇಂಟ್ರೆಸ್ಟ್ ಇಲ್ಲ, ಹಾಳಿಲ್ಲ, ಏನೋ ಮನೆಗೆ ಹೆಂಡತಿ ಅಥವಾ ಅಪ್ಪ ಅಮ್ಮ ಗಲಾಟೆ ಮಾಡ್ತಾರೆ, ಸುಮ್ಮನೆ ಹೋಗಿ ಬಂದ್ಬಿಡ, ಒಳ್ಳೆ ಕ್ರಿಕೆಟ್ ಮ್ಯಾಚ್, IPL ಮ್ಯಾಚ್ ಇಟ್ಕೊಂಡು ಸುಮ್ಮನೆ ಬಲವಂತ ಮಾಡ್ತಾರಲ್ಲ, ಯಾವುದೋ ಹೋಮ ಗೀಮ ಅಂತೇಳಿ ಏನಾಗಬೇಕಾಗಿದೆ. ಆದರೂ ಏನು ಮಾಡೋದು, ಅಪ್ಪ ಅಮ್ಮನ ಬಲವಂತಕ್ಕೆ ಹೋಗಬೇಕು. ಹೋಗೋದು ದೇವರಿಗೆ ಅವ್ರು ನಮಸ್ಕಾರ ಮಾಡಿದ್ರೆ ನಾವು ಮಾಡೋಣ, ಅವ್ರು ಹೋಮದ ಮುಂದೆ ಕೂತ್ಕೊಂಡ್ರೆ ನಾವು ಕೂತ್ಕೊಬೋಣ, ಅವ್ರ ನುಡಿಗಳು ಯಾವುದನ್ನ ಮಂತ್ರ ಹೇಳ್ತಾ ಇದೆ ಬಂದರೆ ನಾವು ಹೇಳೋಣ, ಇಲ್ಲದ್ರೆ ಬಾಯಿ ಅಲ್ಲಾಡ್ತಾನೆ. ಇದನ್ನು ತಾಮಸ ಪ್ರವೃತ್ತಿ. ಯಾಕೆಂದರೆ ನನಗೆ ಇಂಟ್ರೆಸ್ಟ್ ಇಲ್ಲ, ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು ಅಂತ ಇಲ್ಲ, ಕೊಟ್ಟಿದ್ದಕ್ಕೆ ಭಗವಂತ ಒಂದು ಥರ ಕೃತಜ್ಞತೆ ಇಲ್ಲ, ಪ್ಲಸ್ ಬೇಕು ಬೇಡ ಅಂತ ಲಿಸ್ಟ್ ಇಲ್ಲ. ಯಾಕೆಂದರೆ ಬೇಕಾದ ಅಪ್ಪ ಕೊಡ್ತಾನೆ, ಮತ್ತು ದೇವರೇನು ಕೊಡೋದು? ನನಗಿಲ್ಲದ್ದು ಕೊಡ, ದೇವ್ರ ಮೇಲೆ ನಂಬಿಕೆ ಇರಲ್ಲ ಫಸ್ಟ್ ಆಫ್ ಆಲ್. ಸೊ ಈ ರೀತಿ ಕೂಡ ಜನಗಳು ಬರ್ತಾರೆ ದೇವಸ್ಥಾನಕ್ಕೆ, ದೇವಸ್ಥಾನದಲ್ಲೇ ಇರ್ತಾರೆ, ದೇವರ ಬಗ್ಗೆ ಏನೂ ಎಚ್ಚರ ಇರಲ್ಲ, ಒಂಥರ ಬಿಸ್ನೆಸ್ ಮಾಡ್ಕೋತಾ ಇರ್ತಾರೆ. ಅದು ತಮೋಗುಣವೇ, ರಜೋಗುಣ ತಮೋಗುಣ. ಹಾಗಾಗಿ ಸಾತ್ವಿಕ ಅಂತ ಹೇಳಿಕ್ಕೆ ಬರೋದಿಲ್ಲ. ಭಗವಂತನೇ ಆದ್ರೂ, ಭಗವದ್ಗೀತೆಯೇ ಆದ್ರೂ ಸಾತ್ವಿಕವೋ ರಾಜಸವೋ ತಾಮಸವೋ ಹೇಳಿಕ್ಕೆ ಬರೋದಿಲ್ಲ. ಆ ಭಗವದ್ಗೀತೆಯ ಶ್ಲೋಕಗಳನ್ನು ತಿಳ್ಕೊಂಡು ಆ ಶ್ಲೋಕಗಳಿಂದ ನನ್ನ ಮನಸ್ಸಲ್ಲಿ ಆಗುವಂಥ ವಿಕಾರಗಳಿಂದ ಅದು ಸತ್ವವೋ ರಾಜಸವೋ ತಾಮಸವೋ ಗುಣ ಆಕ್ಟಿವೇಟ್ ಆಗಿದೆ ಅಂತ ತಿಳ್ಕೊಳ್ಬೋದು. ಹಾಗಾಗಿ ವಸ್ತುಗಳನ್ನು, ವ್ಯಕ್ತಿಗಳನ್ನು, ವಿಷಯಗಳನ್ನು ಈ 3 ಗುಣಗಳಿಗೆ ಸ್ಥೀಮಿತ ಮಾಡಲಿಕ್ಕೆ ಬರೋದಿಲ್ಲ. ಬಾಹ್ಯ ಪ್ರಪಂಚದಲ್ಲಿ ನೀವು ನೋಡಲಿಕ್ಕೆ ಬರಲ್ಲ, ಆದರೆ ನಮ್ಮ ಒಳಗೆ ಅಂತರಂಗ ಪ್ರಪಂಚದಲ್ಲಿ ಸಾತ್ವಿಕ ರಾಜಸ ತಾಮಸ ಗುಣಗಳು ಪ್ರವೋಕ್ ಆಗಬೇಕಾದರೆ, ಆಕ್ರಮಿಸಬೇಕಾದರೆ ಹೊರಗಿನ ಬಾಹ್ಯ ಪ್ರಪಂಚವೇ ಕಾರಣ ಆಗ್ತದೆ. ಇದಕ್ಕೆ ಹಿಂದಿನ ಜನ್ಮದ ಸಂಸ್ಕಾರ, ಪ್ರಾರಬ್ಧ ಇದೆಲ್ಲ ಕನೆಕ್ಟ್ ಆಗ್ತದೆ. ಸೊ ಇದು ನಾವು ತಿಳ್ಕೊಳ್ಬೇಕಾದಂಥ ಒಂದು ವಿಚಾರ. ಮತ್ತೊಂದು ಶ್ಲೋಕ, ಯದಾ ಸತ್ವೇ ಪ್ರವೃದ್ಧೇತು ಪ್ರಳಯಂ ಯಾತಿ ದೇಹಭೃತ್ ತದ್ದೋತ್ತಮ ವಿಧಾಂ ಲೋಕಾನ್ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ ಅಂತ ಹೇಳ್ತಾರೆ. ನಮಗೆ ತಿಳಿದಂತೆ ಜೀವ ದೇಹವನ್ನು ಬಿಟ್ಟು ಹೊರ ಹೋಗುವ ಕೊನೆಯ ಕ್ಷಣ, 8ನೇ ಅಧ್ಯಾಯದಲ್ಲಿ ಕೂಡ ಅದೇ ಹೇಳ್ತಾರಲ್ಲ, ಕೊನೆಯ ಕ್ಷಣದಲ್ಲಿ ಏನಿದೆಯೋ ಅದರಲ್ಲಿ ಹಾಗೆ ಹುಟ್ಟುತ್ತಾನೆ ಅಂತ. ಆ ಕ್ಷಣ ಆ ಜೀವದ ಮುಂದಿನ ನಡೆಯನ್ನು ನಿರ್ಧಾರಣೆ ಮಾಡ್ತದೆ. ಅಂತ್ಯಕಾಲದಲ್ಲಿ ಸಾತ್ವಿಕವಾದ ಚಿಂತನೆಯೊಂದಿಗಿದ್ದರೆ, ಸತ್ವದ ಪ್ರಭಾವದಲ್ಲಿ ಪ್ರಾಣ ಬಿಡಲು ಸಾಧ್ಯ ಆದರೆ, ಮುಂದಿನ ಜನ್ಮದಲ್ಲಿ ಯಾವುದೇ ದೋಷ ಇಲ್ಲದಂಥ ಮನುಷ್ಯರಾಗಿ ಅಥವಾ ಜ್ಞಾನಿಗಳ ಸಮುದಾಯದಲ್ಲಿ ನಾವು ಹುಟ್ಟುತ್ತೇವೆ. ಆಲೋಚನೆ ಮಾಡಿ.
ಈಗ ಅಂತ್ಯಕಾಲದಲ್ಲಿ ಸಾತ್ವಿಕ ಗುಣ ನಮ್ಮ ಮನಸ್ಸನ್ನು ಆಕ್ರಮಿಸಬೇಕಂದ್ರೆ ಈಗಿಂದ ಪ್ರಾಕ್ಟೀಸ್ ಮಾಡಬೇಕಲ್ಲ. ಅಲ್ಲಿ ಜ್ಞಾನಿಗಳ ನಡುವೆ ಇದ್ದು ಜ್ಞಾನವನ್ನು ಬೆಳೆಸಿಕೊಂಡು ಮತ್ತೆ ಜ್ಞಾನ ಮಾರ್ಗದಲ್ಲಿ ಎತ್ತರಕ್ಕೆ ಏರೋದಕ್ಕೆ ಸಾಧ್ಯ ಆಗ್ತದೆ. ಸೊ ಜೀವಮಾನದಲ್ಲಿ ನಾವು ಸತ್ವಕ್ಕೆ ಒತ್ತು ಕೊಟ್ಟು ಬದುಕಿದರೆ ಮಾತ್ರವೇ ಸಾಯುವಾಗ ಸತ್ವದ ಅಧಿಷ್ಠಾನದಲ್ಲಿ ಸಾಯಲು ಸಾಧ್ಯ ಆಗ್ತದೆ. ಇದನ್ನು ಬಿಟ್ಟು ಸಾಯುವಾಗ ಸಾತ್ವಿಕ ಚಿಂತನೆ ಬಗ್ಗೆ ಯೋಚಿಸೋಣ ಈಗಿಂದ ಯಾಕೆ ಅಂತ ಅಂದುಕೊಂಡ್ರೆ, ಸತ್ವದ ಪ್ರಭಾವದಲ್ಲಿ ಅಥವಾ ಸಾತ್ವಿಕ ಗುಣ ನಮ್ಮ ಮನಸ್ಸನ್ನು ಆಕ್ರಮಿಸುವುದು ಅಸಾಧ್ಯ. ಏಕೆಂದರೆ ನಮ್ಮ ಮನಸ್ಸಲ್ಲಿ ಯಾವ ಗುಣ ಆಕ್ರಮಿಸ್ತದೋ ನಮ್ಮ ಚಿಂತನೆ ಅದರ ಬಗ್ಗೆ ಹೋಗ್ತದೆ, ನಮ್ಮ ಬುದ್ಧಿ ಅದರಲ್ಲೇ ತೊಡಗುತ್ತದೆ, ನಮ್ಮ ಆ್ಯಕ್ಟಿವಿಟೀಸ್ ಇಂದ್ರಿಯಗಳೆಲ್ಲ ಅದಕ್ಕೆ ತಕ್ಕಂತೆ ಕೆಲಸ ಮಾಡ್ತದೆ. ಸತ್ವಗುಣ ಆಯ್ತು ಅಂದ್ಕೊಳ್ಳಿ, ಸಾಯೋ ಕಾಲಕ್ಕೆ ಭಗವಂತನೇ ಶರೀರ ಕೊಟ್ಟು ಶಾಲೆಗೆ ಬಂದೆ, ಆಯಿತು ನಿನ್ನ ಹತ್ರ ಬರ್ತಾ ಇದ್ದೇನೆ, ನೀನು ಹೇಗೆಂದರೆ ಹಾಗಪ್ಪ ಅಷ್ಟೇ, ಇನ್ನೇನು ಆಲೋಚನೆ ಇಲ್ಲ. ರಜೋಗುಣ ಆಯ್ತಂದರೆ ಅಯ್ಯೋ ಮಕ್ಕಳನ್ನು ಬಿಟ್ಟು ಹೋಗ್ತಿದ್ದೀನಲ್ಲ, ತಂದೆ ತಾಯಿಗಳನ್ನ ಬಿಟ್ಟು ಹೋಗ್ತಿದ್ದೀನಲ್ಲ, ಸಮಾಜವನ್ನು ಬಿಟ್ಟು ಹೋಗ್ತಿದ್ದೀನಲ್ಲ, ಇನ್ನು ನಾನು ಇಲ್ಲದ್ರೆ ಇವ್ರು ಹೆಂಗೆ ಬದುಕ್ತಾರೆ, ಅಥವಾ ನನ್ನ ಹಣವನ್ನು ಇವ್ರು ಹೇಗೆ ನಾಶ ಮಾಡ್ತಾರೆ, ನಾನು ಇನ್ನಷ್ಟು ದಿನ ಬದುಕಿದ್ರೆ ಚೆನ್ನಾಗಿತ್ತು, ಈ ರೀತಿ ಶುರುವಾಗ್ತದೆ. ಇನ್ನು ಬದುಕಬೇಕು ಅಂತ ಭಯ ಶುರುವಾಗ್ತದೆ. ತಮೋಗುಣ ಇತ್ತು ಅಂದ್ಕೊಳ್ಳಿ, ಏನೂ ಅನಿಸಲ್ಲ, ಸುಮ್ಮನೆ ಮತ್ತನಲ್ಲಿ ಆರಾಮಾಯ್ತು, ಆಯ್ತು ಸತ್ತರೆ ಬಿಟ್ಟರೆ ಇದೇನಾಗಿದೆ. ಭಾಳ ಜನ ನೋಡಿ ನಾವು ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಾರೆ. ಆತ್ಮಹತ್ಯೆಗಳ ಮೊದಲು ತಮೋಗುಣಕ್ಕೆ ಸಂಬಂಧಪಟ್ಟದ್ದು. ಯಾಕೆಂದರೆ ಶರೀರವನ್ನು ಭಗವಂತ ಕೊಟ್ಟಿದ್ದಾನೆ, ಉಪಯೋಗ ಮಾಡಬೇಕು ಅಂತ ಅವ್ರಿಗಿಲ್ಲ. ಶರೀರದಿಂದ ಏನಾದರೂ ಸಾಧಿಸಬೇಕು ಅಂತಂಬ ಗುಣ ಕೂಡ ಬೇಕು ಬೇಡ ಇಲ್ಲ. ಸೊ ಇದೆರಡೂ ಇಲ್ಲದಾಗ ಏನಾಗ್ತದೆ, ಈ ಶರೀರವನ್ನು ನಿದ್ದೆ ಇದ್ದಂಗೆ ಮಾಡಬೇಕು. ಅದು ಸಾಧ್ಯ ಆಗದೆ ಇದ್ರೆ ಏನು ಮಾಡಬೇಕು, ಹೊರಗಿಂದ ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಮ್ಮ ಫಿಸಿಕಲ್ ಬಾಡಿ ಆಫ್ ಮಾಡಬೇಕು. ಆಫ್ ಮಾಡಬೇಕಾದ್ರೆ ಇದಕ್ಕೇನು ಆಫ್ ಸ್ವಿಚ್ ಇರಲ್ಲ, ಅದಕ್ಕೇನು ಮಾಡ್ತಾರೆ, ಪ್ರಯತ್ನದಿಂದ ಆಫ್ ಮಾಡಿ ಕೇಳ್ತಾರೆ. ಅದು ಯಾಕೆಂದರೆ ಮಾಮೂಲ ಆತ್ಮಹತ್ಯೆ ಮಾಡಿಕೊಳ್ಳೋದು ಬೇರೆ ಪ್ರಾಣಿಗಳು ಯಾವುದು ಮಾಡಿಕೊಳ್ಳೋದು, ಮನುಷ್ಯ ಒಬ್ಬನ ಬಿಟ್ಟರೆ ಇನ್ಯಾವ ಪ್ರಾಣಿ ಆತ್ಮಹತ್ಯೆ ಮಾಡಿಕೊಳ್ಳೋದಿಲ್ಲ. ಅದಕ್ಕೆ ಗೊತ್ತು ಚೆನ್ನಾಗಿ ಶರೀರದ ಮಹತ್ವ. ಆದರೆ ಮನುಷ್ಯ ಪ್ರಾಣಿಗೆ ಮಾತ್ರ ಆತ್ಮಹತ್ಯೆ, ಯಾಕೆಂದರೆ ತಮೋಗುಣ ಅವರಿಗೆ ಮತ್ತೆ ಬೇಕನ್ಸುತ್ತೆ, ಯಾಕಾಗಿ ಮಾಡ್ಕೋತಾರೆ ಅವರು. ಆದರೆ ಮಾಡಿಕೊಂಡಾದ ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಯಾಕೆಂದರೆ ಗರುಡ ಪುರಾಣ ಹೇಳ್ತದೆ, ಸತ್ತ ಮೇಲೆ ಈಗ ತಲೆಯಲ್ಲಿ ತುಂಬ ಟೆನ್ಷನ್ಸು ಎಲ್ಲ, ಇನ್ನೇನು ಕೊನೆಯ ಸಮಸ್ಯೆ ಬರೋವರೆಗೂ ನಾವೇನೂ ರಿಯಾಕ್ಟ್ ಆಗದೆ ಇದ್ದಾಗ ಇದ್ದಕ್ಕಿದ್ದಾಗ ತಲೆ ಬಿಸಿ ಆಗ್ತದೆ. ಬೇರೆ ಹಾದಿ ಇಲ್ಲದೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಆತ್ಮಹತ್ಯೆ ಮಾಡ್ಕೊಂಡ ಮೇಲೆ ಏನಾಗುತ್ತೆ ಗೊತ್ತಾ, ಸಮಸ್ಯೆ ಕಡಿಮೆ ಆಗೋದಿಲ್ಲ, ಸಮಸ್ಯೆ ಡಬಲ್ ಆಗ್ತದೆ, ಟ್ರಿಬಲ್ ಆಗ್ತದೆ. ಯಾಕೆಂದರೆ ಸತ್ತ ಮೇಲೆ ಎಲ್ಲ ನಾವೆಲ್ಲಿ ಹೋಗೋದಿಲ್ಲ, ಯಾಕೆಂದರೆ ನಮ್ಮ ಆಯುಷು ಪೂರ್ತಿ ಮುಗಿಯೋ ತನಕ ಇಲ್ಲೇ ಇರಬೇಕು ಆ ಪ್ರೇತ ಶರೀರದಲ್ಲಿ, ಎಲ್ಲಿ ಹೋಗ್ಲಿಕ್ಕೇನಿಲ್ಲ. ನಮ್ಮ ಪಕ್ಕದಲ್ಲಿ ಏನೂ ಕಾಣಲ್ಲ ನಮಗೆ. ನಾವು ವೆಯ್ಟಿಂಗ್ ಲಿಸ್ಟ್ ಮಾಡಿರೋ ಕೂಡ ಯಮದೂತರು ಬರೋದಿಲ್ಲ ಕರ್ಕೊಂಡು ಹೋಗ್ಲಿಕ್ಕೆ. 10ನೇ ದಿನ ಬಂದು ಕರ್ಕೊಂಡು ಹೋಗ್ಬೇಕು, ಅದೊಂದು ದೊಡ್ಡ ಚಾಲೆಂಜಿಂಗ್. ಬರ್ತಾರಾ ಇಲ್ವಂತ ಕಾಯ್ಕೊಂತ ಕೂತಿರ್ಬೇಕು. ಯಾವಾಗ ಬರ್ತಾರಪ್ಪ ಅಂತ ಕಾಯ್ತಾ ಇರೋವಂಥ ಸಂದರ್ಭ ಬರುತ್ತೆ. ಯಾಕೆ ಅಂತಂದರೆ ಈ ಜನಗಳು ಮಾತಾಡೋದು ನಮಗೆ ಅವ್ರ ಮನಸ್ಸಲ್ಲಿ ಅಂದ್ಕೊಂಡ್ರು ಕೂಡ ನಮಗೆ ಲೌಡ್ ಸ್ಪೀಕರ್ ಇದ್ದಂಗೆ ಕಾಣುತ್ತೆ ಪ್ರೇತ ಶರೀರದಲ್ಲಿರುವಂಥ ಜೀವಕ್ಕೆ. ನಾವು ಇವಾಗ ಅಂದ್ಕೊಳ್ಳಿ, ಅವ್ರ ಬಾಯಿಂದ ಶಬ್ದ ಬಂದ್ರೇ ನಮಗೆ ಕಿವಿ ಗ್ರಹಣ ಮಾಡ್ತದೆ. ಅವನು ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದಾನೋ ನಮಗೆ ಗೊತ್ತಾಗೋದೇ ಇಲ್ಲ. ಯಾವುದೋ ಸಿನಿಮಾಲಿ ಬರ್ತಾರೆ ನೋಡಿ, ಯಾವುದೋ ಒಂದು ನೋಡಿದೆ ನಾನು ಬಿಟ್ಟು, ಎಲ್ಲರೂ ಹೋಗ್ತಾ ಇರ್ತಾನೆ ಹಾದಿಯಲ್ಲಿ, ಪಬ್ಲಿಕ್ಕಲ್ಲಿ ಎಲ್ಲರ ಮನಸ್ಸಲ್ಲಿ ಏನಿದೆ ಇವನು ಕೇಳ್ತಾ ಇರುತ್ತೆ. ಏನಾಗುತ್ತೆ, ಎಲ್ಲರೂ ಒಂದೊಂದು ಥರ ಮಾತಾಡ್ಕೊಳ್ಳೋದ್ರಿಂದ ತಲೆ ಕೆಟ್ಟು ಹೋಗ್ಬಿಡ್ತದೆ ಅವನಿಗೆ. ಸೊ ಪ್ರೇತ ಶರೀರದಲ್ಲಿರುವಂಥ ಜೀವದ ಪರಿಸ್ಥಿತಿಯು ಅದೇ, ತಲೆ ಕೆಟ್ಟು ಹೋಗ್ಬಿಡ್ತದೆ. ಅದಕ್ಕೆ ಏನು ಮಾಡ್ತಾರೆ, ಸಾಮಾನ್ಯವಾಗಿ ಆ ಜೀವಕ್ಕೆ ಉಪಶಮನ ಕೊಡಬೇಕು ಅಂತೇಳಿ ಆ ಸಮಯದಲ್ಲಿ ಅವನ ನೆನಪುಗಳು ಆ ನೆನಪುಗಳು ಕೂಡ ಬರಬಾರ್ದು ಅಂತೇಳಿ ಭಾಳ ಜನ ಏನು ಮಾಡ್ತಾರೆ, ಗರುಡ ಪುರಾಣವನ್ನು ಹೇಳಿಸ್ತಾರೆ. ಗರುಡ ಪುರಾಣ ಕೇಳಿದಾಗ ಏನನ್ಸುತ್ತೆ ಅಂದರೆ, ಎಲ್ಲರಿಗೂ ಒಂದು ರೀತಿಯಾದಂಥ ಪ್ರಾಣಭಯ ಶುರುವಾಗುತ್ತೆ, ಎಲ್ಲರ ಮನಸ್ಸು ಸೈಲೆಂಟ್ ಆಗುತ್ತೆ. ಆವಾಗ ಇವನಿಗೆ ಏನೂ ಕೇಳಿಸೋದಿಲ್ಲ, ಕೆಟ್ಟದ್ದೇನೂ ಕೇಳಲ್ಲ. ಆ ಪ್ರವಚನ ಮುಗಿದ ತಕ್ಷಣ ಮತ್ತೆ ಯಾರು ಹಾದಿ ಹೌದು ಸರ್ ಶುರು ಆಗುತ್ತೆ. ಏನಪ್ಪ ಒಳಗೇನಪ್ಪ, ತುಂಬ ಒಳ್ಳೆ ಜೀವನಪ್ಪ ಕಳ್ಕೊಂಡಿವಿ, ನಮ್ಮ ಮುಂದೆಯೇ ಇದ್ದ, ಅವನ ಜೊತೆ ಇದ್ದಂಗೆ ಇದೆ, ಇದ್ದಕ್ಕಿದ್ದಾಗ ಅವನು ಇಲ್ಲ ಅಂತ ಅನ್ಲಿಕ್ಕೆ ಬರ್ತಾ ಇಲ್ವಲ್ಲ ಅಂತಂಬೋದು ಎರಡು ಕಣ್ಣೀರು ಸುರಿಸ್ತೇವೆ. ಆದರೆ ಒಳಗೆ ಅಂತರಂಗದಲ್ಲಿ ಏನಿರ್ತದೆ, ಚೋಳ ಆಯಿತು ಇವನಿಗೆ ಹಿಂಗೆ ಆಗಬೇಕು ಅಂತೇಳಿ ಅನ್ಕೊಳ್ಳಿ. ಪ್ರೇತ ಶರೀರದಲ್ಲಿ ಆತ್ಮ ಕೇಳುತ್ತೆ. ಎಲ್ಲರಿಗೆ ಈ ರೀತಿ ಮಾತಾಡ್ಕೊಂಡು ಕೇಳಿದ್ರೆ ಏನಾಗುತ್ತೆ, ತಲೆ ಕೆಟ್ಟೋಗ್ತದೆ. ಸೊ ಶರೀರ ಇದ್ದರೆ ಸಾಯ್ಲಿಕ್ಕೆ ಅವಕಾಶ ಉಂಟು, ಪ್ರೇತ ಶರೀರದಕ್ಕೆ ಸಾಯ್ಲಿಕ್ಕೆ ಕೂಡ ಅವಕಾಶ ಇಲ್ಲ. 10 ದಿನ ಕಳೆಯೋದೇ ತುಂಬ ಕಷ್ಟ. 10 ದಿನದಲ್ಲಿ ಯಾವಾಗ್ಯಾವೋ ಬರ್ತಾರಪ್ಪ, ನನ್ನ ಕರ್ಕೊಂಡು ಹೋಗ್ತಾರೆ, ಈ ಟೆನ್ಷನ್, ನಿದ್ದೆ ಕೂಡ ಇಲ್ಲ ಅದಂಗೆ ಆಗ್ತದೆ. 10 ಬಂದು ಅಂದ್ಕೊಳ್ಳಿ, ಅರ್ಜೆಂಟ್ ನಾನು ಇಲ್ಲಿಂದ ಕರ್ಕೊಂಡು ಹೋಗ್ಬಿಡಿ ಅಂತ ಕೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ ಜೀವ.
ಈಗ ಆತ್ಮಹತ್ಯೆ ಮಾಡ್ಕೊಂಡು ಅಂದ್ಕೊಳ್ಳಿ, ಆ ಫೆಸಿಲಿಟಿ ಕೂಡ ಇಲ್ಲ. ಯಾಕೆಂದರೆ ಪೂರ್ತಿ ಲೆಂಗ್ತಿ ಎಷ್ಟಿದೆಯೋ ಅಷ್ಟೆಲ್ಲ ಮುಗಿಬೇಕು. ಹಾಗೆ ಇದನ್ನು ತಮೋ ಗುಣ ಅಂತೇವೆ. ಸೊ ಜೀವಮಾನದಲ್ಲಿ ನಾವು ಸತ್ವಕ್ಕೆ ಒತ್ತು ಕೊಟ್ಟು ಬದುಕಿರೆ ಮಾತ್ರ ಸಾಯುವಾಗ ಸತ್ವದ ಅಧಿಷ್ಠಾನದಲ್ಲಿ ಸಾಯಲು ಸಾಧ್ಯವಾಗತ್ತೆ. ಇದನ್ನು ಬಿಟ್ಟು ಸಾಯುವಾಗ ಸಾತ್ವಿಕ ಚಿಂತನೆ ಬಗ್ಗೆ ಯೋಚಿಸೋಣ ಅಂತಂದರೆ ಅದು ಸಾಧ್ಯ ಆಗದ ಕೆಲಸ. ಮತ್ತೆ ಮತ್ತೊಂದು ಶ್ಲೋಕ. ರಜಸಿ ಪ್ರಳಯಂ ಗತ್ವಾ ಕರ್ಮ ಸಂಗಿಷು ಜಾಯತೆ ತಥಾ ಪ್ರಲೀನ ಸ್ತಮಸಿ ಮೂಢಯೋನೀಷು ಜಾಯತೆ ಅಂತ ಹೇಳ್ತಾರೆ. ಸೊ ಜ್ಞಾನಕ್ಕೆ ಪೂರಕವಲ್ಲದಂಥ ಕರ್ಮಾನುಷ್ಠಾನ ಮಾಡ್ತಾ, ಯಾಕಂದರೆ ಜ್ಞಾನ ಅಕ್ವೈರ್ ಮಾಡ್ಕೊಳ್ಳೋದು ನನ್ನ ಇಂಟ್ರೆಸ್ಟ್ ಇಲ್ಲ. ನನ್ನ ಮನಸ್ಸಲ್ಲಿ ಸುಖಕ್ಕೆ ಬೇಕಾದ ಏನಿದೆ ಅದಕ್ಕೆ ಸಂಬಂಧಪಟ್ಟ ನಾಲೆಡ್ಜನ್ನು ಮಾತ್ರ ನಾವು ಅಕ್ವೈರ್ ಮಾಡ್ಕೊಳ್ತೇವೆ. ಇದು ಜ್ಞಾನಕ್ಕೆ ಪೂರಕವಲ್ಲದಂಥ ಕರ್ಮಾನುಷ್ಠಾನ. ಈ ಥರ ಮಾಡ್ತಾ ರಜೋಗುಣದ ಪ್ರಭಾವದಲ್ಲಿ ದುಡ್ಡು ಅಂತ ಬದುಕಿ ಅದೇ ಪ್ರಭಾವದಲ್ಲಿ ಸತ್ತರೆ ಆಗ ಮುಂದಿನ ಜನ್ಮದಲ್ಲಿ ಕರ್ಮಕ್ಕೆ ಅಂಟಿಕೊಂಡು ಹುಟ್ಟಬೇಕಾಗ್ತದೆ. ಯಾಕೆಂದರೆ ಸಾಯೋ ಕಾಲಕ್ಕೆ ಬೇಕು 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 ಅಂತ ಇತ್ತಂದ್ಕೊಳ್ಳಿ, ಮುಂದಿನ ಜನ್ಮದಲ್ಲಿ ಕೂಡ ಅದೇ ಇದರಲ್ಲೇ ಹುಡ್ತೇವೆ. ಆ ಹುಟ್ಟೋದು ಕೂಡ ಹೇಗೆ, ನನಗೆ ಅನುಕೂಲವಾಗಿ ಹುಟ್ಟೋದಲ್ಲ, ನನ್ನ ಪ್ರಾರಬ್ಧ ಚೆನ್ನಾಗಿದ್ದರೆ ಒಳ್ಳೆ ಕಡೆ ಹುಡ್ತೇನೆ, ಇಲ್ಲ ಅಂತಂದರೆ ಪ್ರತಿಕೂಲ ಕಡೆ ಹುಡ್ತೇನೆ. ಸುತ್ತೂ ದುಡ್ಡು ಇರ್ತದೆ, ಆದರೆ ₹1 ಕೂಡ ಖರ್ಚು ಮಾಡದೇ ಇರುವಂಥ ಸ್ಥಿತಿ ಆಗಿಬಿಡ್ತದೆ. ಯಾಕೆಂದರೆ ನಾವು ಇನ್ನೊಬ್ರಿಗೆ ಹೆಲ್ಪ್ ಮಾಡಿಲ್ಲ, ಹಾಗಾಗಿ ನನಗೂ ತಿನ್ಲಿಕ್ಕೆ ಬರೋಲ್ಲ. ಸರ್, ನಾನು ಬೇಕು ಅಂತ ಕೇಳಿದೆ, ದೇವರನ್ನು ಕೊಟ್ಟ, ಆದರೆ ನಾನು ಯಾರಿಗೂ ಒಂದು ತುತ್ತು ಕೂಡ ಹಾಕಿಲ್ಲ, ಅದು ನಂಗೆ ತಿನ್ನಕ್ಕೆ ಬಿಡಲ್ಲ. ಈ ರೀತಿ ಆಗ್ತದೆ. ಹಾಗಾಗಿ ರಜೋಗುಣ ಕರ್ಮಾನುಷ್ಠಾನ, ಜ್ಞಾನ ಇಲ್ಲದಂಥ ರಜೋಗುಣದ ಕರ್ಮಾನುಷ್ಠಾನ ಮಾಡ್ತಾ ಇದ್ದರೆ ರಜೋಗುಣದ ಪ್ರಭಾವದಲ್ಲೇ ಇರ್ತೇವೆ. ಅಂತ್ಯಕಾಲದಲ್ಲಿ ರಜೋಗುಣವೇ ಇರ್ತದೆ. ಇನ್ನು ತಮೋಗುಣದ ಪ್ರಭಾವದಲ್ಲಿ ಬದುಕಿ ಸತ್ತರೆ ಮುಂದಿನ ಜನ್ಮದಲ್ಲಿ ಹೀನ ಯೋನಿಯಲ್ಲಿ ಹುಟ್ಟಬೇಕಾಗ್ತದೆ. ಇಲ್ಲಿ ಹೀನ ಯೋನಿ ಅಂತಂದರೆ ಮನುಷ್ಯ ಕೂಡ ಆಗ್ಬೋದು. ಯಾವುದೇ ಸಂಸ್ಕಾರ ಇಲ್ಲದೆ, ಸ್ವಚ್ಛತೆ ಇಲ್ಲದೆ, ಜ್ಞಾನ ಇಲ್ಲದೆ, ಕೇವಲ ಮನುಷ್ಯ ಆಕಾರವನ್ನು ಪಡೆದು ಮನುಷ್ಯತ್ವದ ಲವಲೇಶವಿಲ್ಲದಂಥ ಮನುಷ್ಯರಾಗಿ ಬದುಕುವುದು ಕೂಡ ಹೀನಯೋನಿ ಜನನ. ಬೇರೆ ಬೇರೆ ದೇಶಗಳು ನಾವು ನೋಡ್ತಾ ಇಲ್ವಾ? ದುಡ್ಡಿಗೋಸ್ಕರ, ಊಟಕ್ಕೋಸ್ಕರ ಜನಗಳನ್ನ ಕೊಲ್ತಾ ಇರೋದು ನಾವು ನೋಡ್ತಾ ಇಲ್ವಾ? ಇದೇ ಪ್ರಭಾವಕ್ಕೆ. ಸೊ ಇದಕ್ಕಿಂತ ಪ್ರಾಣಿ ಜನ್ಮ ತುಂಬ ಮೇಲನ್ಸುತ್ತೆ. ಇದು ತಮೋಗುಣದಲ್ಲಿ ಸತ್ತಾಗುವಂಥ ಪರಿಣಾಮ. ಈಗ ಸಾಯುವ ಕೊನೆ ಕ್ಷಣದಲ್ಲಿ ರಜಸ್ಸು ಮತ್ತು ತಮಸ್ಸಿನ ಪ್ರಭಾವದಿಂದ ಸತ್ತರೆ ಅದು ನಮ್ಮ ಮುಂದಿನ ಜನ್ಮದಲ್ಲಿ ಹೇಗೆ ಪರಿಣಾಮ ಬೀಳುತ್ತೆ ಅಂತಂಬೋದಕ್ಕೆ ನಮಗೆ ಪುರಾಣದಲ್ಲಿ ಕೂಡ ಕಥೆಗಳಿದೆ. ನೀವು ಭಾಗವತದಲ್ಲೇ ನೋಡಿ, ಗಜೇಂದ್ರನಾಗಿ ಹುಟ್ಟಿದಂಥ ಇಂದ್ರದ್ಯುಮ್ನ ರಜೋಗುಣದಿಂದ ಸತ್ನಲ್ಲ. ಇಂದ್ರದ್ಯುಮ್ನ ರಜೋಗುಣದಿಂದನೇ ಸತ್ತ. ಆಗ ಅವನೇನಾಗ್ತಾನೆ, ಮುಂದಿನ ಜನ್ಮದಲ್ಲಿ ಗಜೇಂದ್ರನಾದ. ಇದು ಯಾವ ಮನ್ವಂತರದಲ್ಲಿ? ವೈವಸ್ವತ ಮನ್ವಂತರದಲ್ಲಿ ಆದದ್ದಲ್ಲ, ತಾಪಸ್ಸ ಮನ್ವಂತರದಲ್ಲಿ ಆದದ್ದು. ಸೊ ಇಲ್ಲಿ ಇಂದ್ರದ್ಯುಮ್ನಾದಂಥವನು ಗಜೇಂದ್ರನಾಗಿ ಹುಟ್ಟಿದ. ಮತ್ತೊಂದು ಉದಾಹರಣೆ ಇದೆ. ಈ ಜಿಂಕೆಯ ಹುಟ್ಟಿದಂಥ ಭರತ ಚಕ್ರವರ್ತಿ ಕಥೆ ಕೂಡ ನಾವು ನೋಡ್ಬೋದು. ಸೊ ಇದೆಲ್ಲ ಕೂಡ ಅಂತ್ಯಕಾಲದಲ್ಲಿ ಯಾವ ಗುಣದಿಂದ ಹುಟ್ಟಿದರೆ ಅದೇ ಗುಣದಿಂದ ಆಗಲಿಕ್ಕಾಗುವಂಥದ್ದು ವಿಚಾರ ಇದೆ. ಹಾಗಾಗಿ ಸಾಧ್ಯವಾದಷ್ಟು ಸತ್ವಗುಣ ನಮ್ಮ ಮನಸ್ಸನ್ನು ಆಕ್ರಮಿಸುವಂತೆ ನಮ್ಮ ಲೈಫ್ ಸ್ಟೈಲನ್ನು ಬೆಳೆಸಿಕೊಳ್ಳಬೇಕು. ನೋಡುವಂಥ ದೃಷ್ಟಿಯನ್ನು ಬದಲಾವಣೆ ಮಾಡಿಕೊಂಡ್ರೆ ಸತ್ವಗುಣ ಆಟೋಮೆಟಿಕ್ಕಾಗಿ ಮೂಡ್ತದೆ. ಅದಕ್ಕೆ ಮತ್ತೆ ಸತ್ವಗುಣ ಮೂಡಬೇಕು ಅಂತೇಳಿ ಮತ್ತೆ ದೇವರನ್ನ ಪ್ರಾರ್ಥನೆ ಮಾಡೋಣ, ನಮ್ಮ ಕೈಯಲ್ಲಿ ಏನಿದೆ ಅಂತ ಅನ್ನಬೇಡಿ. ನಮ್ಮ ಕೈಯಲ್ಲೇ ಇದೆ ಇದು. ನಮ್ಮ ಆಲೋಚನೆಗಳು, ನಮ್ಮ ಆ್ಯಕ್ಟಿವಿಟೀಸ್ ಎಲ್ಲ ಕೂಡ ನೋಡಿಕೊಂಡು ಮಾಡಿದಾಗ ಏನಾಗುತ್ತೆ, ಜ್ಞಾನಕ್ಕೆ ಪೂರಕವಾದಂಥ ಕೆಲಸ ಮಾಡಿದಾಗ ಆಟೋಮೆಟಿಕ್ ಸತ್ವಗುಣವೇ ಪ್ರಚೋದನೆ ಆಗ್ತದೆ. ಮತ್ತೊಂದು ಶ್ಲೋಕ. ಕರ್ಮಣಃ ಸಕೃತಸ್ಯ ಆಹುಃ ಸಾತ್ವಿಕಂ ನಿರ್ಮಲಂ ಫಲಂ ರಜಸಃ ತು ಫಲಂ ದುಃಖಂ ಅಜ್ಞಾನಂ ತಮಸಃ ಫಲಂ ಅಂತ ಹೇಳ್ತಾರೆ. ಜೀವನ ಉದ್ದಕ್ಕೂ ಇನ್ನೊಬ್ಬರಿಗೆ ಸಹಾಯವಾಗುವಂಥ ಕೆಲಸ ಮಾಡಿದರೆ ಅದು ಸುಕೃತ. ನಮ್ಮಲ್ಲಿ ಸಂಪತ್ತಿದ್ದಾಗ ಅದು ನನ್ನದು ಎನ್ನುವಂಥ ಜಿಪುಣದಿಂದ ಬದುಕಿದರೆ ನಾವು, ಅದರಿಂದ ಏನಾಗುತ್ತೆ, ದುಃಖಭರಿತವಾದಂಥ ಜೀವನ ನಮ್ಮದಾಗ್ತದೆ. ನಾವು ಗಳಿಸಿದ್ದನ್ನು ಇನ್ನೊಬ್ಬರ ಕಷ್ಟ ಕಾಲದಲ್ಲಿ ವಿನಿಯೋಗಿಸಿದಾಗ ಅದು ನಮ್ಮನ್ನು ಸಾತ್ವಿಕ ಪರದ ಕಡೆ ಕೊಂಡೊಯ್ತದೆ. ಮಧ್ವಾಚಾರ್ಯ ಕೂಡ ಇದನ್ನೇ ಗೀತಾ ತಾತ್ಪರ್ಯದಲ್ಲಿ ಹೇಳ್ತಾರೆ. ನಾನಾ ಜನಸ್ಯ ಶುಶ್ರೂಷಾ ಕರ್ತವ್ಯ ಕರವನ್ಮಿತೆ ಅಂತ ಹೇಳ್ತಾರೆ. ಕಷ್ಟದಲ್ಲಿರುವವರ ಸೇವೆ ಮಾಡುವುದು ಮೋಕ್ಷ ಸಾಧನೆ ಅಂತ ಕರೀತಾರೆ.
ಸೊ ಇದು ಹಾಗಾಗಿ ನಮ್ಮ ಇಲ್ಲಿ ಯಾವ ಗುಣ ಪೂರ್ಣವಾಗಿ ಜಾಗೃತವಾಗಿದೆ ಅಂತ ಹೇಳ್ತದೆ ಅನ್ನೋದನ್ನು ವಿವರಣೆಯನ್ನು ಮುಂದೆ ಶ್ಲೋಕದಲ್ಲಿ ಉಪಸಂಹಾರದಲ್ಲಿ ಕೃಷ್ಣ ಕೊಡ್ತಾನೆ. ನೋಡೋಣ. ಸತ್ವಾತ್ ಸಂಜಾಯತೆ ಜ್ಞಾನಂ ರಜಸೋ ಲೋಭ ಏವ ಚ ಪ್ರಮಾದ ಮಹೌ ತಮಸೋ ಭವತೋ ಜ್ಞಾನಮೇವ ಚ ಅಂತ ಹೇಳ್ತಾರೆ. ಅಂದರೆ ಸತ್ವಾತ್ ಸಂಜಾಯತೆ ಜ್ಞಾನಂ. ಗೀತೆ ಈ ಲೈನ್ ತುಂಬ ಬಹಳ ಮುಖ್ಯವಾದಂಥ ಸಂದೇಶ ಕೊಡ್ತದೆ. ಯಾವಾಗ ಮನುಷ್ಯನಿಗೆ ಉಳಿದ ಎಲ್ಲ ಸಂಗತಿಗಳಿಗಿಂತ ಜ್ಞಾನ ಮುಖ್ಯ, ಅದಕ್ಕಾಗಿ ನಾನು ಏನನ್ನಾದರೂ ಕಳೆದುಕೊಳ್ಳೋದಕ್ಕೆ ಸಿದ್ಧ ಎನ್ನುವಂಥ ದೃಢ ನಿರ್ಧಾರ ಬರ್ತದೆಯೋ ಆಗ ನಾವು ನಿಸ್ಸಂದೇಹವಾಗಿ ಇದು ಸತ್ವಗುಣದ ಪೂರ್ಣ ಜಾಗೃತಾವಸ್ಥೆ ಅಂತ ತಿಳಿಬಹುದು. ಸೊ ಯಾವಾಗ ನನ್ನ ಮನಸ್ಸು ಸತ್ವಗುಣ ಅಂತ ಆಕ್ರಮಿಸಿದೆ ಅಂತ ಗೊತ್ತಾಗ್ತದೆ, ಅದಕ್ಕೆ ನಿರೂಪಣೆ ಹೇಳುತ್ತಿದ್ದಾನೆ. ಯಾವಾಗ ಮನುಷ್ಯನಿಗೆ ಉಳಿದ ಎಲ್ಲ ವಿಷಯಗಳಿಗಿಂತ ಜ್ಞಾನ ಮುಖ್ಯ, ಅದಕ್ಕಾಗಿ ನಾನು ಏನನ್ನಾದರೂ ಕಳೆದುಕೊಳ್ಳಿಕ್ಕೆ ಸಿದ್ಧ ಎನ್ನುವಂಥ ದೃಢ ನಿರ್ಧಾರಣೆ ಯಾವಾಗ ಬರುತ್ತದೆಯೋ ಆಗ ನಾವು ನಿಸ್ಸಂದೇಹವಾಗಿ ಇದು ಸಾತ್ವಿಕ ಗುಣದ ಪೂರ್ಣ ಜಾಗೃತಾವಸ್ಥೆ ಅಂತ ತಿಳಿಬಹುದು. ಇದಕ್ಕೆ ಉತ್ತಮ ಉದಾಹರಣೆ ಕಠೋಪನಿಷತ್ತಲ್ಲಿ ಬರುವಂಥ ಯಮ ಮತ್ತು ನಚಿಕೇತನ ಸಂಭಾಷಣೆ. ನಚಿಕೇತ ನನಗೆ ಆತ್ಮಜ್ಞಾನವನ್ನು ಬೋಧಿಸು ಅಂತ ಕೇಳ್ತಾನೆ ಯಮಧರ್ಮರಾಜ. ಅದಕ್ಕೆ ಏನು ಹೇಳ್ತಾನೆ, ನಿನಗೆ ಇನ್ನೂ ಚಿಕ್ಕವನು, ನೀನು ಆ ವಿದ್ಯೆ ಬೇಡ ನಿನಗೆ, ಅದಕ್ಕೆ ಬದಲಾಗಿ ನಿನ್ನನ್ನು ಭೂಮಂಡಲದ ಚಕ್ರವರ್ತಿಯಾಗಿ ಮಾಡ್ತೇನೆ, ನೀನು ಬಯಸಿದ್ದು ಸಿಗುವಂತೆ ಮಾಡ್ತೇನೆ, ಆಯುಷ್ಯ ಐಶ್ವರ್ಯವನ್ನು ಕೊಡ್ತೇನೆ ಅಂತ ಯಮರಾಜ ಹೇಳ್ತಾನೆ. ಆಗ ನಚಿಕೇತ ಹೇಳ್ತಾನೆ, ನೀನು ಎಷ್ಟೇ ಕೊಟ್ಟರು ಕೂಡ ಅದು ಅಲ್ಪ, ಎಷ್ಟೇ ಆಯುಸ್ಸು ಪಡೆದ್ರೂ ನಾವು ಏದೋ ಒಂದಿನ ಸಾಯಲೇಬೇಕಲ್ವ, ಅದರಿಂದ ಇದ್ಯಾವುದೂ ನನಗೆ ಬೇಡ, ನೀನು ಇಡೀ ಜಗತ್ತನ್ನು ನನಗೆ ದಾರಿ ಎದ್ದು ಕೊಟ್ಟರೂ ಕೂಡ ಅದು ನನಗೆ ಬೇಡ, ನನಗೆ ಜ್ಞಾನ ಬೇಕು, ಆ ಆತ್ಮಜ್ಞಾನ ವಿದ್ಯೆಯನ್ನು ತಿಳಿಸಿಕೊಡು ಅಂತ ಕೇಳಿದ. ಇದು ಯಾವ ಪ್ರಲೋಭನೆಗೂ ಒಳಗಾಗದಂಥ ನಿಜವಾದಂಥ ಸತ್ಯ. ಇನ್ನು ಮೋಕ್ಷಧರ್ಮ ಪರ್ವದಲ್ಲಿ ಮೇಧಾವಿ ಕಥೆಕೊಂಡು ನಾವು ನೋಡಿದ್ದೇವೆ. ಮೇಧಾವಿ ತನ್ನ ತಂದೆ ಕೂಡ, ನೋಡಪ್ಪ ಮೊದಲು ಓದ್ಕೋ, ಆಮೇಲೆ ಮದುವೆ ಮಾಡ್ಕೋ, ಆಮೇಲೆ ಮಕ್ಕಳನ್ನು ಮಾಡು, ಆಮೇಲೆ ಸನ್ಯಾಸ ತಗೋ, ಮೊದಲು ಬ್ರಹ್ಮಚರ್ಯ, ಆಮೇಲೆ ವಾನಪ್ರಸ್ಥ, ಗೃಹಸ್ಥ, ಆಮೇಲೆ ವಾನಪ್ರಸ್ಥ, ಆಮೇಲೆ ಸನ್ಯಾಸ. ಮೇಧಾವಿ ಹೇಳ್ತಾ, ಅಪ್ಪ ಅಷ್ಟೊರ್ಗು ನಾವು ಬದುಕಿರ್ತೀವ, ನಾವು ಯಾವಾಗಾದರೂ ಸಾಯ್ಬೋದು. ಸೊ ಹಾಗಾಗಿ 4 ಅಂತ ಹೇಗೆ ಒಂದಾದ ಮೇಲೆ ಒಂದು ತೊಗೊಳ್ಬೇಕು ಅಂತ ಏನಿಲ್ಲ, ನಿನಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅದು ತೊಗೊಂಡು, ನನಗೆ ಇದ್ರ ಮೇಲೆ ಆಸಕ್ತಿ ಇಲ್ಲ, ನನಗೆ ಜ್ಞಾನದ ಮೇಲೆ ಆಸಕ್ತಿ ಇದೆ, ನಾನು ಸನ್ಯಾಸ ತೊಗೊಳ್ತೇನೆ ಅಂತ ಹೇಳ್ತಾರೆ. ಸೊ ಇದು ಯಾವಾಗ ಜ್ಞಾನದ ತುಂಬ ಆಸೆ ಇರ್ತದೋ ಆವಾಗ ಅದು ಸತ್ವಗುಣದ ಲಕ್ಷಣ ಆಗುತ್ತೆ. ಇದು ಯಾವ ಪ್ರಲೋಭಕ್ಕೂ ಒಳಗಾಗದಂಥ ನಿಜವಾದಂಥ ಸತ್ವ. ಶಾಸ್ತ್ರ ಓದಿದರೂ ಕೂಡ ಶಾಸ್ತ್ರದ ಯಥಾರ್ಥ ಜ್ಞಾನ ಬರಬೇಕಾಗಿದ್ದರೆ ನಮ್ಮೊಳಗೆ ಸಾತ್ವಿಕತೆ ಇರಬೇಕು. ಅಕಾರವಾಚ್ಯನಾದಂಥ ಭಗವಂತನ ಜ್ಞಾನ ಬರುವುದು ಸತ್ವಗುಣ ಇದ್ದಾಗ ಮಾತ್ರವೇ. ಸತ್ವಗುಣ ಪೂರ್ಣ ಜಾಗೃತವಾದಾಗ ನಮಗೆ ಯಥಾರ್ಥ ಜ್ಞಾನ ತಿಳಿಯುತ್ತದೆ ಮತ್ತು ಉಳಿದಂಥ ಎಲ್ಲ ಪ್ರಾಪಂಚಿಕ ಸಂಗತಿ, ಅದಕ್ಕೆ ಸಂಬಂಧಪಟ್ಟ ಜ್ಞಾನದ ಮುಂದೆ ಶೂನ್ಯ ಎನ್ನುವಂಥ ಸತ್ಯ ನಮಗೆ ಗೊತ್ತಾಗ್ತದೆ. ಇದು ಸಾತ್ವಿಕ ಗುಣ. ಎರಡನೇದು ರಜಸೋ ಲೋಭ ಏವಚ. ಲೋಭ ಎನ್ನುವುದು ರಜಸ್ಸಿನ ಮೀಸಲಾದಂಥ ಗುಣ, ಎಕ್ಸ್ಕ್ಲೂಸಿವ್ ಕ್ವಾಲಿಟಿ. ಇದನ್ನು ಸಾತ್ವಿಕರಲ್ಲಿ ಕಾಣೋದು ಕಷ್ಟ. ಯಾವುದೋ ಒಂದು ವಸ್ತುವಿನ ಬಗ್ಗೆ ಕಾಮ ಅಂದ್ರೇನು, ಬೇಕು, ಇಷ್ಟ ಹೇಳ್ತೀವಲ್ಲ. ಕ್ರೋಧಾತ್ ಭವತಿ ಸಮ್ಮೋಹ, ಸಮ್ಮೋಹಃ ಸ್ಮೃತಿವಿಭ್ರಮ, ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ. ಸೊ ಮೊದಲೇನಾಗುತ್ತೆ, ಒಂದು ವಸ್ತುವನ್ನು ನೋಡಿದ್ರೆ ಇಷ್ಟ ಆಗ್ತದೆ, ಆ ವಸ್ತು ಸಿಕ್ಕಿದಾಗ ಖುಷಿ, ಆ ವಸ್ತು ಸಿಗದೇ ಇದ್ದಾಗ ಕ್ರೋಧ, ಕೋಪ. ಒಂದು ವೇಳೆ ಸಿಕ್ಕಿತು, ಲೋಭ ಶುರುವಾಗುತ್ತೆ, ನಾನು ಯಾರಿಗೂ ಕೊಡಲ್ಲ, ನಂಗೆ ಕಷ್ಟಪಟ್ಟು ನಂಗೆ ಸಿಕ್ಕಿದೆ. ಅದನ್ನು ಉಪಯೋಗಿಸುವುದೂ ಇಲ್ಲ, ಇನ್ನೊಬ್ಬರಿಗೆ ಕೊಡುವುದೂ ಇಲ್ಲ. ಸೊ ದಾನ ಎನ್ನೋದು ಇವರಿಗೆ ಬಹಳ ದೂರ ಇರ್ತದೆ. ನಾವು ನಮ್ಮ ಹತ್ರ ಏನಿದೆಯೋ ಅದನ್ನು ಹಂಚಿ ಬದುಕಬೇಕು ಎನ್ನುವಂಥ ಸತ್ವಗುಣ. ಇದನ್ನು ಈಶಾವಾಸ್ಯೋಪನಿಷತ್ತಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ ಜಗತ್ಯಾಂ ಜಗತ್ ತೇನ ವ್ಯಕ್ತೇನ ಭುಂಜಿತ ಮಾಗೃತ ಕಸ್ಯ ಸಿದ್ಧನಂ ಅಂತ ಹೇಳ್ತಾರೆ. ಭಗವಂತ ಎಲ್ಲವುದಕ್ಕೂ ಸ್ವಾಮಿ, ಅವನು ಕೊಟ್ಟಿದ್ದನ್ನು ನಾವು ಅನುಭವಿಸಬೇಕು, ಇಲ್ಲದ ಸಂಪತ್ತಿಗಾಗಿ ಆಸೆ ಪಡಬಾರ್ದು. ಜಗತ್ತಿನ ಸರ್ವ ಸಂಪತ್ತಿನ ಒಡೆಯ ಭಗವಂತ, ಆದ್ದರಿಂದ ಆತ ಕೊಟ್ಟಿರುವಂಥ ಸಂಪತ್ತು ನನ್ನದು ಅಂದುಕೊಂಡು ಲೋಭದಿಂದ ಬದುಕುವುದು ಸರಿಯಲ್ಲ. ಆದರೆ
ರಜೋಗುಣದಂಥ ಬಹಳ ಮುಖ್ಯ ದೋಷ ಏನಂತಂದರೆ ಈ ಲೋಭ. ಇದು ಇನ್ನೊಬ್ಬರ ಬಗ್ಗೆ ಸಹಾನುಭೂತಿ ಇಲ್ಲದೆ ತಾನು ಗಳಿಸಿದ್ದನ್ನು ಇನ್ನೊಬ್ಬರಿಗೆ ಕೊಡದೆ ಕೆಲವೊಮ್ಮೆ ತಾನೂ ತಿನ್ನದೆ ಮುಚ್ಚಿಡುವಂತೆ ಮಾಡ್ತದೆ. ಸಾಮಾನ್ಯವಾಗಿ ಪ್ರಾಣಿಗಳಲ್ಲೂ ಇಲ್ಲದಂಥ ಕೆಟ್ಟ ಗುಣ ಈ ಲೋಭಗುಣ. ನಮ್ಮಲ್ಲಿ ಲೋಭದ ಲಕ್ಷಣ ಇದ್ದರೆ ಅದು ರಜೋಗುಣದ ಜಾಗೃತಾವಸ್ಥೆ ಎನ್ನುವುದು ನಾವು ತಿಳ್ಕೊಳ್ಬೇಕು. ಮತ್ತು ಮೂರನೇ ಗುಣ ಹೇಳ್ತಾರೆ, ಪ್ರಮಾದ ಮೋಹೋ ತಮಸೋ ಭವತೋ ಜ್ಞಾನಮೀವಚ ಅಂತ. ಹೇಗೆ ರಜೋಗುಣದಿಂದ ಲೋಭವೋ ಹಾಗೆ ತಮೋಗುಣದಿಂದ ಪ್ರಮಾದ ಮತ್ತು ಮೋಹ, ಅದರಿಂದ ತಿಳಿಗೇಡುತನ. ಒಬ್ಬರನ್ನು ಅತಿಯಾಗಿ ಹಚ್ಚಿಕೊಳ್ಳುವುದು, ಅದರಿಂದ ಅವರು ಮಾಡುವಂಥ ತಪ್ಪುಗಳನ್ನು ಕ್ಷಮಿಸುವುದು, ಅವರ ಹೇಳಿದಂತೆ ಕುಣಿಯುವುದು, ಇದೆಲ್ಲ ಕೂಡ ತಮೋಗುಣದ ಲಕ್ಷಣ. ಇದು ಎಷ್ಟು ಪ್ರಭಾವಶಾಲಿ ಅಂತಂದರೆ ಇದು ನಮ್ಮ ಜ್ಞಾನವನ್ನು ಕೂಡ ಮುಚ್ಚಿಸಿ ನಮ್ಮನ್ನು ತಪ್ಪು ದಾರಿಯಲ್ಲಿ ಕರ್ಕೊಂಡು ಹೋಗ್ತದೆ. ಇದಕ್ಕೆ ಉತ್ತಮ ಉದಾಹರಣೆ ಭಾಗವತದಲ್ಲಿ 6ನೇ ಸ್ಕಂದದ 1ನೇ ಅಧ್ಯಾಯದಲ್ಲಿ ಬರುವಂಥ ಅಜಾಮಿಳನ ಕತೆ. ಅಜಾಮಿಳ ಒಬ್ಬ ಸಾತ್ವಿಕವಾದಂಥ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದಂಥ ವ್ಯಕ್ತಿ. ಆತನಿಗೆ ಮದುವೆ ಆಯಿತು. ಒಮ್ಮೆ ಪೂಜೆಗೋಸ್ಕರ ತುಳಸಿ ತರಲಿಕ್ಕೆ ಹೋಗ್ತಾನೆ. ಹೋದಾಗ ಅಲ್ಲೊಂದು ದೃಶ್ಯವನ್ನು ಕಾಣ್ತಾನೆ. ಆತನ ಮನಸ್ಸಿನ ಮೇಲೆ ಅದು ಗಾಢವಾದಂಥ ಪರಿಣಾಮ ಆಗ್ತದೆ. ತಾನು ಕಾಡಿನಲ್ಲಿ ಕಂಡಂಥ ಯುವತಿಯನ್ನು ಆತ ಮೋಹಿಸಲಾರಂಭಿಸ್ತಾನೆ. ಆಕೆಗಾಗಿ ಮದ್ಯ ಮಾಂಸಾಹಾರ ಎಲ್ಲವನ್ನೂ ತಿನ್ನತೊಡಗಿದ. ಆಕೆ ಬಯಕೆಗಳನ್ನು ತೀರಿಸೋದಕ್ಕೆ ಕಳ್ಳತನ ಮಾಡಿದ. ಸಾತ್ವಿಕನಾಗಿದ್ದಂಥ ಒಬ್ಬ ವಿಪ್ರ ಪೂರ್ಣ ತಾಮಸನಾದ. ಈ ಕಥೆಯನ್ನು ಮನಃಶಾಸ್ತ್ರೀಯವಾಗಿ ನೋಡಿದ್ರೆ ಈ ರೀತಿ ಘಟನೆ ಯಾಕೆ ನಡೀತು ಅನ್ನೋದು ನಮಗೆ ಗೊತ್ತಾಗ್ತದೆ. ಅಜಾಮಿಳನಿಗೆ ಮದುವೆಯಾಗಿದ್ದ, ಆದರೆ ಆತನ ಮನೆಯಲ್ಲಿ ಮಡಿ ಮೈಲಿಗೆ ಎನ್ನುವಂಥ ಅನೇಕ ಕರ್ಮಾಚರಣೆಗಳಿಂದಾಗಿ ಆತನ ತನ್ನಲ್ಲಿ ಅಂತರಂಗದಲ್ಲಿ ಬಯಕೆಯನ್ನು ಬಲವಂತವಾಗಿ ನಿಗ್ರಹಿಸಿಕೊಂಡಿದ್ದ. ನಾವು ನಮ್ಮ ಬಯಕೆಗಳನ್ನು ಬಲವಂತವಾಗಿ ತಡೆ ಹಿಡಿದ್ರೆ ಅದು ಒಂದಲ್ಲ ಒಂದಿನ ಬ್ಲಾಸ್ಟ್ ಆಗಿಬಿಡ್ತದೆ. ಸೊ ಈ ಕಾರಣದಿಂದ ಶಾಸ್ತ್ರಕಾರ ಹೇಳ್ತಾರೆ, ಅಧ್ಯಾತ್ಮ ಸಾಧನೆ ಮಾಡುವ ಮೊದಲು ನಿನಗೆ ಸಂಸಾರದ ಸುಖ ಮೋಹ ಇದ್ದರೆ ಅದನ್ನು ಅನುಭವಿಸು, ಅದರ ನಿಸ್ಸಾರವನ್ನು ಅರಿ, ಆಗ ಸಾಧನೆ ಸುಲಭ ಆಗ್ತದೆ. ಅಜಾಮಿಳ ಶಾಸ್ತ್ರ ಓದಿದ್ದ, ಆದರೂ ಆತ ಮೋಹಕ್ಕೆ ಬಲಿಯಾದ. ಅದರಿಂದ ಆತನ ಎಲ್ಲ ಜ್ಞಾನವೂ ಕೂಡ ಮರೆಮಾಯವಾಯಿತು. ಸೊ ತಮೋಗುಣ ಆತನಲ್ಲಿ ಮಾಡಬಾರದ ತಪ್ಪನ್ನು ಮಾಡಿಸ್ತು. ಇದು ತಮೋಗುಣ ನಮ್ಮಲ್ಲಿ ಪ್ರಬಲವಾದಾಗ ನಮ್ಮ ಮೇಲೆ ಆಗುವಂಥ ಪರಿಣಾಮಗಳು. ಈ ಶ್ಲೋಕದಲ್ಲಿ ಕೃಷ್ಣ ನಮ್ಮಲ್ಲಿ ಯಾವ ಗುಣ ಕೆಲಸ ಮಾಡುತ್ತದೆ ಎನ್ನುವುದನ್ನು ಸ್ಪಷ್ಟ ರೂಪುರೇಖೆಯನ್ನು ಕೊಟ್ಟಿದ್ದಾನೆ. ಈ ಶ್ಲೋಕದಲ್ಲಿ ಸಂಗ್ರಹ ಸಾರಾಂಶ ಇಷ್ಟೇ: ಜ್ಞಾನದ ತೃಷೆ ಇದ್ದರೆ ಅದು ಸಾತ್ವಿಕ ಗುಣ, ನನಗೆ ಬೇಕು ಉಳಿದವರಿಗೆ ಸಿಗಬಾರದು ಎನ್ನುವಂಥ ಲೋಭ ಇದ್ದರೆ ಅದು ರಾಜಸ ಗುಣ, ಯಾವುದೋ ಒಂದು ಭೌತಿಕ ವಸ್ತುವಿನ ಮೇಲೆ ಅತಿಯಾದಂಥ ಮಮತೆ, ಮೋಹ, ಅಬ್ಸೆಷನ್ ಬೆಳೆದರೆ ಅದು ತಾಮಸ ಗುಣ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ನಮ್ಮ ಮನಸ್ಸಿನಲ್ಲಿ ಯಾವ ಗುಣ ಜಾಗೃತವಾಗಿದೆ ಅಥವಾ ಆಕ್ರಮಿಸಿದೆ ಅಂತ ತಿಳ್ಕೊಳ್ಬೇಕು. ರಜೋಗುಣ ಆವಹಿಸಿದರೆ ನಮ್ಮ ಮನಸ್ಸಿನಲ್ಲಿ ಯಾವ ಗುಣ ಆವಹಿಸಿದೆ ಅಂತ ತಿಳ್ಕೊಳ್ಳೋದೇ ಮರೆತು ಬಿಡ್ತೇವೆ. ಇನ್ನು ತಮೋಗುಣ ಆವಹಿಸ್ತಂತ ಅಂದ್ಕೊಳ್ಳಿ, ನಮ್ಮನ್ನು ನಾವೇ ಮರೆತು ಬಿಡ್ತೇವೆ. ನಾನು ಯಾರು ಅಂತ ಅಂಬೋದು ಕೂಡ ಎಚ್ಚರ ಇರಲ್ಲ. ಅದಕ್ಕೆ ನೋಡಿ, ಕೋಪ ಬಂತು ಅಂದ್ಕೊಳ್ಳಿ, ಕೋಪ ಬಂದಾಗ ನಾವು ಎಲ್ಲವನ್ನೂ ಮರೆತು ಬಿಡ್ತೇವೆ, ಬುದ್ಧಿ ಕೆಲಸ ಮಾಡೋದಿಲ್ಲ. ಸತ್ವಗುಣದ ಇದ್ದಾಗೆ ನಿಮಗೆ ಬುದ್ಧಿ ಪರ್ಫೆಕ್ಟಾಗಿ ಕೆಲಸ ಮಾಡ್ತದೆ. ರಜೋಗುಣ ಇತ್ತೋ ಮನಸ್ಸು ಯಾವ ಟಾಸ್ಕ್ ಕೇಳುತ್ತೋ ಅದಕ್ಕೆ ಮಾತ್ರ ಸಂಬಂಧಪಟ್ಟದೆ ಬುದ್ಧಿ ಕೆಲಸ ಮಾಡ್ತದೆ. ಉಳಿದದ್ದು ಇದು ಒಳ್ಳೆಯದಲ್ಲ, ಇದು ಕೆಟ್ಟದ್ದು, ಈ ಮಾರ್ಗ ಒಳ್ಳೆಯದಲ್ಲ ಅಂತ ಹೇಳೋದಿಲ್ಲ. ಶಾಲೆಯಲ್ಲಿ ಲಂಚ ತಗೊಳ್ಳೋದು ತಪ್ಪು, ಅನ್ಯಾಯ ಮಾಡೋದು ತಪ್ಪು ಅಂತ ಅನಿಸುತ್ತೆ. ಮತ್ತೆ ಅದನ್ನು ಉದ್ಯೋಗಕ್ಕೆ ಬಂದಿವೆ ಅಂದ್ಕೊಳ್ಳಿ. ಉದ್ಯೋಗಕ್ಕೆ ಬಂದ ಮೇಲೆ ಸರ್ಕಾರಿ ನೌಕರಿಗೆ ಬಂದಾಗ ಮನೆಯಲ್ಲಿ ಬೈಕೆಗಳು ಶುರು ಆಗ್ತದೆ. ಒಳ್ಳೆ ಮನೆ ಕಟ್ಟಬೇಕು, ಅದು ಇದು ಎಲ್ಲ ಶುರು ಆಗ್ತದೆ. ಅವಾಗೇನು ಮಾಡಬೇಕು? ಲಂಚ ತಗೊಳ್ಳೋದು ತಪ್ಪು ಅಂತ ನಿಮಗೆ ಬುದ್ಧಿ ಹೇಳಲ್ಲ. ಇನ್ನು ಏನು ಹೇಳ್ತದೆ? ಲಂಚ ಹೇಗೆ ತಗೊಳ್ಬೇಕು, ಇನ್ನೊಬ್ಬರಿಗೆ ತೊಂದರೆ ಆಗದಂತೆ, ನೀನು ಸಿಗಬೀಳದಂತೆ, ಸೊ ಆ ರೀತಿ ನಿಮಗೆ ಹೆಲ್ಪ್ ಮಾಡ್ತದೆ. ಸೊ ಯಾಕೆ ಹೆಲ್ಪ್ ಮಾಡ್ತದೆ ಈ ರೀತಿ? ಸಾತ್ವಿಕ ಗುಣ ಯಾವಾಗ ಇಲ್ಲವೋ ಆವಾಗ ಬುದ್ಧಿ ನಿಮಗೆ ಎಷ್ಟು ಬೇಕೋ ಅಷ್ಟೇ ಕೆಲಸ ಮಾಡ್ತದೆ. ಓವರಾಲ್ ನೀವು ಕಲ್ತಿದ್ದು ಅದು ಹೇಳೋದಿಲ್ಲ. ನೀವು ಒಂದ್ಸಲ ಪ್ರಶ್ನೆ, ನಿಜವಾಗ ಲಂಚ ಕೊಡೋದು ತಪ್ಪೋ ಹೌದೋ ಅಲ್ವೋ,
ಆ ಪ್ರಶ್ನೆಯೇ ಬರೋದಿಲ್ಲ ತಗೊಳ್ಳೋನಿಗೆ, ನೋಡೋನಿಗೆ ಬರ್ತದೆ, ಅವನಿಗೆ ಆ ಪ್ರಶ್ನೆ ಬರಲ್ಲ. ಇನ್ನು ತಮೋ ಗುಣದಲ್ಲಿದ್ದು ಅಂದುಕೊಂಡು ಆವಾಗ ಅವನಿಗೆ ನೆನಪು ಬರಲ್ಲ, ನಾನು ಲಂಚ ತಗೊಳ್ತಾ ಇದ್ದೀನ ಅಂತಂಬೋದು ಕೂಡ ಅರಿವು ಕೂಡ ಇರಲ್ಲ. ಆ ರೀತಿಯಾದಂಥ ಸ್ಥಿತಿ ಇರುತ್ತೆ. ಹಾಗಾಗಿ ನಾವು ನಮ್ಮ ಅಂತರಂಗದಲ್ಲಿ ಒಂದು ವಸ್ತುವನ್ನು ನೋಡಿದಾಗ, ಒಂದು ವ್ಯಕ್ತಿಯನ್ನು ನೋಡಿದಾಗ, ಒಂದು ವಿಷಯವನ್ನು ಕೇಳುವಾಗ ನಮ್ಮ ಮನಸ್ಸಿನಲ್ಲಿ ಯಾವ ಗುಣ ಜಾಗೃತವಾಗ್ತಾ ಇದೆ ಅಂತ ಅಬ್ಸರ್ವ್ ಮಾಡೋದು ಶುರು ಮಾಡಬೇಕು. ಅಬ್ಸರ್ವ್ ಮಾಡಿದಾಗ ಅದು ರಾಜಸ ತಾಮಸ ಗುಣವಾಗಿದ್ದರೆ ಆಟೋಮೆಟಿಕ್ ನಾವು ಚೇಂಜ್ ಮಾಡ್ಕೊಳ್ಬೋದು ಮನಸ್ಸಿನಲ್ಲಿ. ಆದರೆ ಪ್ರಾಬ್ಲಮ್ ಎಲ್ಲಾಗುತ್ತೆ ಅಂತಂದರೆ, ನಾವು ಯಾವ ಗುಣದಲ್ಲಿದ್ದೇವೆ, ಮನಸ್ಸು ಯಾವ ಗುಣ ಆವಹಿಸಿದೆ ಅಂತ ಅಂಬೋದೇ ಮರ್ತು ಬಿಡ್ತೇವೆ ನಾವು. ಅದೇ ಸಮಸ್ಯೆ. ಇದು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬರ್ತದೆ. ಸೊ ಇದು ಮಾಡದೇ ಇದ್ದರೆ ಅಂತ್ಯಕಾಲದಲ್ಲಿ ಸತ್ವಗುಣ ಬರಲಿಕ್ಕೆ ಚಾನ್ಸೇ ಇಲ್ಲ. ಚಾನ್ಸ್ ಇಲ್ಲದಾಗ ಏನಾಗುತ್ತೆ, ಮತ್ತೆ ಯಥಾ ರೀತಿ ಪುನರಪಿ ಜನನಂ ಪುನರಪಿ ಮರಣಂ. ಅಂದರೆ ಹುಟ್ಟುವುದು ಸಾಯುವುದು ಅಂತ ತೊಂದರೆ ಅಲ್ಲ, ಹುಟ್ಟುವುದು ಒಳ್ಳೆಯದೇ, ಆದರೆ ಒಳ್ಳೆ ಕಡೆ ಹುಟ್ಟಿದ್ರೆ ಒಳ್ಳೆಯದಲ್ವಾ? ಸುಮ್ಮನೆ ನಮ್ಮ ಸುತ್ತುಪಕ್ಕದಲ್ಲಿರೋರೆಲ್ಲ ಕೂಡ ರಾಗದ್ವೇಷಗಳಿಂದ ಸೇರಿಕೊಂಡವ್ರ ಮಧ್ಯದಲ್ಲಿ ಹುಟ್ಟಿದ್ರೆ ಏನು ಉಪಯೋಗ? ಯಾವುದಕ್ಕೂ ಉಪಯೋಗ ಇಲ್ಲದಂಥ ಭಯವಾಗಿ ಜೀವನ ಮಾಡುವಂಥ ಹೀನ ಪ್ರಾಣಿಗಳ ಯೋನಿಯಲ್ಲಿ ಹುಟ್ಟಿದ್ರೆ ಏನು ಉಪಯೋಗ? ಒಂದು ಹೆಬ್ಬಾವಾಗ ಹುಟ್ಟಿದ್ರೆ ಏನು ಉಪಯೋಗ? ನಾವು ಓಡಲಿಕ್ಕೂ ಆಗಲ್ಲ, ಹೆದರ್ಕೊಂಡು ಜೀವನ ಮಾಡಬೇಕು, ಯಾವನು ಬಂದು ನಾನು ಹೊಡಿತಾನೆ ಅಂತಂಬೋದು ಜೀವನ ಮಾಡಬೇಕು. ಸೊ ಈ ರೀತಿ ತುಂಬ ಕಷ್ಟದ ಕೆಲಸ. ಹಾವನ್ನು ನೋಡಿದ್ರೆ ನಮಗೆಷ್ಟು ಭಯವೋ, ಮನುಷ್ಯನ ನೋಡಿದ್ರೆ ಹಾವಿಗೆ 10 ಟೈಮ್ಸ್ ಜಾಸ್ತಿ ಭಯ ಇರುತ್ತೆ. ಹಾಗಾಗಿ ಅಂತಹ ಹೀನ ಯೋನಿಗಳಲ್ಲಿ ಹುಟ್ಟಬಾರದು ಅಂದಾಗ ನಾವು ಈ ರೀತಿ ಮಾನಿಟರ್ ನಮ್ಮನ್ನು ಮಾಡಿಕೊಳ್ಳೇಬೇಕಾಗ್ತದೆ. ಯಥಾಶಕ್ತಿ ಕಿಂಚಿತ್ತಾದರೂ ಮಾಡಿಕೊಂಡಾಗ ನಮಗೆ ಅಭ್ಯಾಸ ಆಗ್ತದೆ. ಅಭ್ಯಾಸ ಆದಾಗ ಅಂತ್ಯಕಾಲದಲ್ಲಿ ಸತ್ವಗುಣ ಆಕ್ರಮಿಸುವಂಥ ಅವಕಾಶ ಬರುತ್ತೆ. ಸೊ ಇದು ಇವತ್ತಿನ ಪಾಠದ ಸಾರಾಂಶ. ಇಲ್ಲಿಗೆ ಮುಕ್ತಾಯ ಮಾಡೋಣ. ಮತ್ತೆ ಬರುವಂಥ ವಾರ ಮತ್ತಷ್ಟು ಶ್ಲೋಕಗಳನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.